ನಮಸ್ಕಾರ. ಕಚ್ಚಾ ತೈಲ ಬೆಲೆ ವಿಶ್ವದ ಮಾರುಕಟ್ಟೆಯಲ್ಲಿ ಪಾತಾಳ ತಲುಪಿದೆ. ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಲಾಕ್ಡೌನ್ ಜಾರಿಯಲ್ಲಿದೆ. ಕೈಗಾರಿಕೆಗಳು ಬಂದ್ ಆಗಿವೆ. ಇದರಿಂದ ಇಂಧನ ಬೇಡಿಕೆ ಭಾರೀ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಇದಕ್ಕೆ ಕಾರಣ ಕೊರೋನಾ ಮಹಾಮಾರಿ. ಹಾಗಾದರೆ ಕಚ್ಚಾ ತೈಲ ಬೆಲೆ ಕಡಿಮೆಯಾಗಿರೋದರಿಂದ ಭಾರತಕ್ಕೆ ಲಾಭನಾ ಅಥವಾ ನಷ್ಟನಾ? ಭಾರತದಲ್ಲಿ ಇಂಧನ ಬೆಲೆ ಕಡಿಮೆಯಾಗುತ್ತಾ ಅಥವಾ ಇಲ್ವಾ? ಈ ವಿಷಯದ ಕುರಿತು ಚರ್ಚೆ ಮಾಡಿ ಸೊಲ್ಯೂಷನ್ ಕಂಡುಕೊಳ್ಳುವಂತಹ ಪ್ರಯತ್ನವೇ ಇವತ್ತಿನ ದಿಕ್ಸೂಚಿ ಕಾರ್ಯಕ್ರಮದ ಉದ್ದೇಶ. ನಾನು ಗುರುಲಿಂಗಸ್ವಾಮಿ ಹೊಳಿಮಠ್. ಕಚ್ಚಾ ತೈಲ ಬೆಲೆ ಕುಸಿತ ಹಿನ್ನೆಲೆಯಲ್ಲಿ ಉಂಟಾಗುವಂತಹ ಪರಿಣಾಮ, ಅದರಿಂದ ಭಾರತಕ್ಕೆ ಮತ್ತು ವಿಶ್ವಕ್ಕೆ ಆಗ್ತಿರುವಂತಹ ತೊಂದರೆಗಳ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ನಮ್ಮ ಆರ್ಥಿಕ ತಜ್ಞರು ಮತ್ತು ಹೂಡಿಕೆ ತಜ್ಞರಾದಂತಹ ರುದ್ರಮೂರ್ತಿಯವರು ಈಗ ನಮ್ಮ ಜೊತೆಗಿದ್ದಾರೆ. ಅದಾದ ನಂತರ ರಾಜಕಾರಣಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹಿತ ನಮ್ಮನ್ನು ಜಾಯ್ನ್ ಆಗ್ತಾರೆ. ಮೊದಲಿಗೆ ನಾವು ಹೂಡಿಕೆ ತಜ್ಞರಾದಂಥ ರುದ್ರಮೂರ್ತಿ ಅವರನ್ನ ಮಾತಾಡ್ಸೋಣ. ರುದ್ರಮೂರ್ತಿಯವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಮೊದಲಿಗೆ ಕಚ್ಚಾ ತೈಲ ಬೆಲೆ ವಿಶ್ವ ಮಾರುಕಟ್ಟೆಯಲ್ಲಿ ಮತ್ತು ಈ ನಮ್ಮ MCX ಅಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಕುಸಿತ ಕಾಣೋದಕ್ಕೆ ಕಾರಣ ಏನು? ನೋಡಿ, ಮುಖ್ಯವಾಗಿ ಏನಾಗಿದೆ ಅಂದ್ರೆ ಅಮೆರಿಕ ದೇಶದಲ್ಲಿ ಕಚ್ಚಾ ತೈಲದ ಉತ್ಪಾದನೆ ದಾಖಲೆ ಮಟ್ಟಕ್ಕೆ ನಡೀತಾ ಇದೆ. ಒಂದ್ ಕಡೆ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಮತ್ತೊಂದು ಕಡೆ ಸಪ್ಲೈಯನ್ನು ಕೂಡ ತಾವು ನೋಡೋದಾದ್ರೆ ಈ ವ್ಯತ್ಯಾಸಗಳಿಂದ ಕಚ್ಚಾ ತೈಲದ ಬೆಲೆಗಳಲ್ಲಿ ಈ ಭಾರಿ ಕುಸಿತವನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೂ ಕಚ್ಚಾ ತೈಲ ಏನು ಸ್ಪಾಟ್ ಮಾರ್ಕೆಟ್ ಇದೆ ಅಥವಾ ಕ್ರೂಡ್ ಆಯಿಲ್ ಸ್ಪಾಟ್ ಮಾರ್ಕೆಟ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ಇಳಿಕೆ ಖಂಡಿತ ಹತ್ತತ್ರ $20 ಪ್ರತಿ ಬ್ಯಾರೆಲ್ಗೆ ಬ್ರೆಂಟ್ ಕ್ರೂಡ್ ಬಂದಿದೆ. ಆದ್ರೆ ನೀವು ಕಮಾಡಿಟಿ ಮಾರ್ಕೆಟ್ ಅಲ್ಲಿ ಏನ್ ಟ್ರೇಡ್ ಆಗುತ್ತೆ ಆ ಕಚ್ಚಾ ತೈಲದ ಬೆಲೆಗಳನ್ನ ತಾವು ತಗೊಳೋದಾದ್ರೆ ನಿನ್ನೆ ನೆಗೆಟಿವ್ ಅಂದ್ರೆ -$37 ಪ್ರತಿ ಬ್ಯಾರೆಲ್ಗೆ ಬಂದಿತ್ತು. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ನೀವೇನ ಕಚ್ಚಾ ತೈಲವನ್ನ ಖರೀದಿ ಮಾಡಿದ್ರೆ ಫ್ಯೂಚರ್ಸ್ ಮಾರ್ಕೆಟ್, ಕಮಾಡಿಟಿ ಮಾರ್ಕೆಟ್ ಅಲ್ಲಿ ತಾವು ಕಚ್ಚಾ ತೈಲವನ್ನ ಖರೀದಿ ಮಾಡಿದ್ರೆ ಅದನ್ನ ನೀವು ಇವಾಗ ಡೆಲಿವರಿ ತಗೋಬೇಕು ಅಂದ್ರೆ ನೀವು ಅದನ್ನ ಸ್ಟೋರ್ ಮಾಡ್ಕೋಬೇಕು. ಕಚ್ಚಾ ತೈಲವನ್ನ ನಿಮಗೆ ಫಿಸಿಕಲ್ ಪ್ರಾಡಕ್ಟ್ ಆಗಿ ಡೆಲಿವರಿ ಕೊಡ್ತಾರೆ. ಸೊ ನಿನ್ನೆ ಏನಾಯ್ತು ಅಂದ್ರೆ ಅಮೆರಿಕ ಮಾರುಕಟ್ಟೆಯಲ್ಲಿ ಈ ಡೆಲಿವರಿ ತಗೊಳೋದಕ್ಕೆ ಹಾಗೂ ಸ್ಟೋರೇಜ್ ಮಾಡೋದಕ್ಕೆ ಜಾಗನೇ ಇರಲಿಲ್ಲ. ಆಲ್ರೆಡಿ ಇದ್ದಂತಹ ಎಲ್ಲಾ ಸ್ಟೋರೇಜ್ಗಳು ಫುಲ್ ಆಗಿತ್ತು. ಹಾಗಾಗಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರೀ ಪ್ರಮಾಣದ ಕುಸಿತವನ್ನ ನಿನ್ನೆ ನಾವು ನೋಡಿದೀವಿ. ಅದು ಕಮಾಡಿಟಿ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಫಿಗರ್ ಅಂದ್ರೆ -$37 ಪ್ರತಿ ಬ್ಯಾರೆಲ್ಗೆ ಹೋಗಿದೆ. ಫಂಡಮೆಂಟಲ್ ರೀಸನ್ ಗಳನ್ನ ನಾವು ತಗೊಳೋದಾದ್ರೆ ರಷ್ಯಾ ಮತ್ತೆ ಸೌದಿ ಅರೇಬಿಯಾ ಏನು ಒಪೆಕ್ ರಾಷ್ಟ್ರಗಳಲ್ಲಿ ಎರಡೂ ಕೂಡ ಕಿತ್ತಾಟವನ್ನ ಮುಂದುವರಿಸ್ತಾನೆ ಬಂದಿದೆ. ಹಾಗೂ ಕಚ್ಚಾ ತೈಲದಲ್ಲಿ ಒಂದ್ ಕಡೆ ಇವರಿಬ್ಬರು ಕಿತ್ತಾಟ ಆಡಿದ್ರೆ ಕರೋನಾ ವೈರಸ್ ಹಾಗೂ ಲಾಕ್ ಡೌನ್ ಇಡೀ ವಿಶ್ವದಲ್ಲಿ ಖಂಡಿತ ನಡೀತಿರೋದ್ರಿಂದ ಯಾವುದೇ ರೀತಿಯಾದ ಕಚ್ಚಾ ತೈಲದ ಬೇಡಿಕೆ ಇವಾಗ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ. ಕಾರ್ಖಾನೆಗಳು ಖಂಡಿತವಾಗ್ಲೂ ಸ್ಥಗಿತಗೊಂಡಿರೋದ್ರಿಂದ ಯಾವುದೇ ರೀತಿಯಾದ ಡಿಮ್ಯಾಂಡ್ ಕಚ್ಚಾ ತೈಲಕ್ಕೆ ಇಲ್ಲದೆ ಇರೋದ್ರಿಂದ ಈ ಭಾರಿ ಪ್ರಮಾಣದ ಇಳಿಕೆಯನ್ನ ನಿನ್ನೆ ನಾವು ಕಚ್ಚಾ ತೈಲದ ಬೆಲೆಗಳಲ್ಲಿ ಕಂಡಿದ್ದೇವೆ. ಓಕೆ, ಹಾಗಾದ್ರೆ ಈ ಕಚ್ಚಾ ತೈಲ ಬೆಲೆ ಕುಸಿತದಿಂದಾಗಿ ಈ ವಿಶ್ವದ ದೊಡ್ಡಣ್ಣ ಅಂತ ಏನು ಹೇಳ್ತೀವಿ ಅಮೆರಿಕ ದೇಶಕ್ಕೆ, ಇದಕ್ಕೆ ಈ ಅಮೆರಿಕ ದೊಡ್ಡಣ್ಣ ಪಟ್ಟ ಕಡಿಮೆ ಆಗುತ್ತಾ ಅಂದ್ರೆ ಕುಸಿಯುತ್ತಾ ಅಂತ? ಖಂಡಿತವಾಗ್ಲು. ಯಾಕಂದ್ರೆ ಅಮೆರಿಕ ಭಾರತ ದೇಶವನ್ನ ತಾವು ಕಂಪೇರ್ ಮಾಡಿದ್ರೆ ನಾವು ಕಚ್ಚಾ ತೈಲವನ್ನ ಆಮದು ಮಾಡ್ಕೊಂತೀವಿ ಅಥವಾ ಇಂಪೋರ್ಟ್ ಮಾಡ್ತೀವಿ. ಆದ್ರೆ ಅಮೆರಿಕಾಗೆ ಕಚ್ಚಾ ತೈಲ ಎಕ್ಸ್ಪೋರ್ಟ್ಸ್ ಅಲ್ಲಿ ಬರುತ್ತೆ. ಅವರು ಕಚ್ಚಾ ತೈಲವನ್ನ ರಫ್ತು ಮಾಡ್ತಾರೆ. ಅಮೆರಿಕ ದೇಶಕ್ಕೆ ಈ ಭಾರಿ ಪ್ರಮಾಣದ ಕಚ್ಚಾ ತೈಲದ ಕುಸಿತ ಏನಿದೆ ಅವ್ರಿಗಾಗಿರ್ಬೋದು, ಒಪೆಕ್ ರಾಷ್ಟ್ರಗಳಿಗಾಗಿರ್ಬೋದು, ಇವ್ರು ಎಲ್ಲರಿಗೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅಥವಾ ಹೊಡೆತವನ್ನ ಕೊಟ್ರೆ ಯಾವ ದೇಶ ಕಚ್ಚಾ ತೈಲವನ್ನ ಜಾಸ್ತಿ ಆಮದು ಮಾಡ್ಕೊಳುತ್ತೆ ಭಾರತ ಅಂತ ದೇಶಕ್ಕೆ, ನಮಗೆ ಇದು ಪಾಸಿಟಿವ್ ಆಗುತ್ತೆ. ಓಕೆ, ಈಗ ಅಮೆರಿಕದಲ್ಲಿ ಉತ್ಪಾದನೆ ಯಾಕೆ ಜಾಸ್ತಿ ಆಗ್ತಾ ಇದೆ? ಮುಂಚೆಯಿಂದ ಅವರು ಆಮದನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ರು. ಆ ದೇಶದಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲವನ್ನು ಅವರು ಅಷ್ಟಾಗಿ ಉತ್ಪಾದನೆಯನ್ನು ಮಾಡ್ತಾ ಇರಲಿಲ್ಲ. ಈಗ ಯಾಕೆ ಆ ತೈಲವನ್ನು ಉತ್ಪಾದನೆಗೆ ಮುಂದಾಗಿದ್ದಾರೆ ಅಮೆರಿಕದವರು ಅನ್ಸುತ್ತೆ ನಿಮಗೆ? ನೋಡಿ, ಶೇಲ್ ಆಯಿಲ್ ಪ್ರೊಡಕ್ಷನ್ ಅಂತ ನಾವು ಕರಿತೀವಿ. ಅಲ್ಲಿ ಖಂಡಿತ ಅಮೆರಿಕ ದೇಶಕ್ಕೆ ಅವರು ಉತ್ಪಾದನೆ ಮಾಡಬೇಕು ಅಂದ್ರೆ ಒಂದೊಂದು ಆರ್ಗನೈಸೇಷನ್ಸ್ಗೆ ಹತ್ತತ್ರ ಆವರೇಜ್ ಆಗಿ ನಾವು ನೋಡಿದ್ರೆ ರೇಟ್ಗಳೇ ಹತ್ತತ್ರ $30-40 ಆವರೇಜ್ ಅಲ್ಲಿ ಪ್ರತಿ ಬ್ಯಾರೆಲ್ಗೆ ಅವ್ರಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ತಯಾರಿ ಮಾಡೋದಕ್ಕೆ ಅಷ್ಟು ಖರ್ಚಾಗ್ತಾ ಇದೆ. ಆದ್ರೆ ಏನು ರಷ್ಯಾ ದೇಶದಲ್ಲಿ ತಾವು ನೋಡೋದಾದ್ರೆ ಅವ್ರಿಗೆ ಕಚ್ಚಾ ತೈಲ ಭಾರಿ ಕಡಿಮೆ ರೇಟ್ಗಳಲ್ಲಿ ಅವ್ರಿಗೆ ಪ್ರೊಡ್ಯೂಸ್ ಆಗ್ತಾ ಇರೋದ್ರಿಂದ
ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಕಾಂಪಿಟೇಷನ್ ತುಂಬಾನೇ ಇದೆ. ಹಾಗಾಗಿ ಅಮೆರಿಕ ದೇಶವೂ ಕೂಡ ಅವ್ರಿಗೆ ಲಾಸ್ ಆದ್ರೂ ಪರವಾಗಿಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಪೆಕ್ ರಾಷ್ಟ್ರಗಳ ಜೊತೆ ಕಾಂಪೀಟ್ ಮಾಡೋದಕ್ಕೋಸ್ಕರ ಅವರು ಕೂಡ ಅದರ ಪ್ರೊಡಕ್ಷನ್ ಅನ್ನ ಮುಂದುವರಿಸ್ತಾನೆ ಬಂದಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಪ್ರೊಡಕ್ಷನ್ ಅಷ್ಟೊಂದು ಜಾಸ್ತಿ ಏರಿಕೆ ಆಗದೆ ಇದ್ರೂ ಕೂಡ ಡಿಮ್ಯಾಂಡ್ ಕಂಪ್ಲೀಟ್ ಆಗಿ ನಿಂತೋಗಿದೆ. ಯಾವುದೇ ರೀತಿಯಾದ ಅಂತಾರಾಷ್ಟ್ರೀಯ ವಿಮಾನಗಳು ಖಂಡಿತ ಇವಾಗ ಹಾರಾಟ ಮಾಡ್ತಾ ಇಲ್ಲ. ಹಾಗೂ ಬರೀ ನಮ್ಮ ದೇಶ ಅಲ್ಲ, ಇಂಡಿಯಾ ಮಾತ್ರ ಅಲ್ಲ, ಅನೇಕ ದೇಶಗಳು ಲಾಕ್ ಡೌನ್ ಅನ್ನ ಖಂಡಿತವಾಗ್ಲೂ ಮುಂದುವರಿಸ್ತಾ ಇದೆ. ಇವಾಗ ಬಂದಿರುವಂತಹ ರೀಸೆಂಟ್ ಮಾಹಿತಿ, ಸಿಂಗಪೂರು ಕೂಡ ಜೂನ್ 1ನೇ ತಾರೀಕುವರೆಗೂ ಲಾಕ್ ಡೌನ್ ಅನ್ನ ಮುಂದುವರಿಸ್ತಾ ಇದೆ. ಅಂದ್ರೆ ನನಗೂ ಕೂಡ ಮೇ 3ನೇ ತಾರೀಕು ನಂತರ ಭಾರತದಲ್ಲೂ ಲಾಕ್ ಡೌನ್ ಮುಂದುವರೆದ್ರೆ ನಾವು ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಯಾಕಂದ್ರೆ ಇವಾಗವರೆಗೂ ಯಾವುದೇ ರೀತಿಯಾದ ಸಂಪೂರ್ಣವಾದಂತಹ ಮದ್ದು ಕರೋನಾ ವೈರಸ್ಗೆ ಏನ್ ನಾವು ಎದುರು ನೋಡ್ತಾ ಇದೀವಿ, ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ, ಅದು ಯಾವುದೇ ರೀತಿಯಾದ ಮದ್ದು ಕಾಣಿಸ್ತಾ ಇಲ್ಲ. ಹಾಗೂ ಈ ಕರೋನಾ ವೈರಸ್ಸಿನ ಕೇಸಸ್ ಏನಿದೆ ಅದು ಯಾವುದೇ ರೀತಿಯಾದ ಕಡಿಮೆ ಆಗುವಂತಹ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಇವೆಲ್ಲವನ್ನ ನೋಡಿದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರಿ ಪ್ರಮಾಣದ ಹೊಡೆತ ಬರೀ ಭಾರತ ದೇಶ ಅಲ್ಲ, ಇಡೀ ವಿಶ್ವವೇ ನೋಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ನಮಗ್ ಮದ್ದು ಕರೋನಾ ವೈರಸ್ಗೆ ಸಿಕ್ಕಿದ್ರೂ ಕೂಡ ಇನ್ನ ಇದರಿಂದ ಹೊರಗಡೆ ಬರೋದಕ್ಕೇನೆ, ನಮ್ಗೆ ಈಗಾಗಿರುವ ಆಘಾತದಿಂದ ಹೊರಗಡೆ ಬರೋದಕ್ಕೇನೆ ಭಾರತ ದೇಶಕ್ಕೆ ಮಿನಿಮಮ್ 9 ತಿಂಗಳಿಂದ 12 ತಿಂಗಳು, ಅಂದ್ರೆ ಹತ್ತತ್ರ 1 ವರ್ಷ ಆದ್ರೂ ಕೂಡ ನಾವು ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಇಲ್ಲಿ ಮೈನ್ ಆಗಿ ಏನಾಗ್ತಾ ಇದೆ, ಪ್ರೊಡಕ್ಷನ್ ಅಥವಾ ಸಪ್ಲೈ ಏನಿದೆ ಅದಕ್ಕೂ ಮುಖ್ಯವಾಗಿ ಡಿಮ್ಯಾಂಡ್, ಬೇಡಿಕೆ ಏನಿದೆ ಕಚ್ಚಾ ತೈಲಕ್ಕೆ, ಅದರಲ್ಲಿ ಭಾರಿ ಪ್ರಮಾಣದ ಕುಸಿತವನ್ನ ನಾವು ಕಾಣ್ತಾ ಇದ್ದೀವಿ. ಭಾರತ ದೇಶ ಆಗಿರ್ಬೋದು ಹಾಗೂ ಅನೇಕ ದೇಶಗಳು ಕಚ್ಚಾ ತೈಲದ ಬಳಕೆಯನ್ನೇ ಹತ್ತತ್ರ 60% ಕಡಿಮೆ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಲಾಕ್ ಡೌನ್ ಇರೋದ್ರಿಂದ ಯಾವುದೇ ರೀತಿಯಾದ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇಲ್ಲ, ಯಾವುದೇ ರೀತಿಯಾದ ಕಾರ್ಖಾನೆಗಳು ಕೂಡ ಫಂಕ್ಷನ್ ಮಾಡದೇ ಇರೋದ್ರಿಂದ ಈ ಭಾರಿ ಪ್ರಮಾಣದ ಬೇಡಿಕೆಯಲ್ಲಿ ಕುಸಿತವನ್ನ ನಾವೇನ್ ಕಾಣ್ತಾ ಇದ್ದೀವಿ. ಇದರಿಂದಾಗಿ ಈ ಕಚ್ಚಾ ತೈಲದ ಬೆಲೆಗಳಲ್ಲಿ ಇಷ್ಟು ಕುಸಿತವನ್ನ ಕಾಣ್ತಿದ್ದೀವಿ. ಜೊತೆಗೆ ಏನ್ ಸಪ್ಲೈ ಬರ್ತಾ ಇದೆ, ಕಚ್ಚಾ ತೈಲದ ಪ್ರೊಡಕ್ಷನ್ ಏನಾಗ್ತಾ ಇದೆ, ಅದನ್ನ ಸ್ಟೋರ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಜಾಗ ಅಮೆರಿಕ ದೇಶದಲ್ಲಿ ಇವಾಗ ಇಲ್ಲ. ಯಾವಾಗ ಈ ತರ ತೊಂದರೆಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು, ಇಂಥ ಕುಸಿತವನ್ನ ನಾವು ಖಂಡಿತವಾಗ್ಲೂ ಬೆಲೆಗಳಲ್ಲಿ ಕಾಣ್ತಾ ಇದ್ದೀವಿ. ಓಕೆ, ರುದ್ರಮೂರ್ತಿ ಅವರೇ, ಈಗ ಯಾವಾಗ ಬೇಡಿಕೆ ಇಲ್ಲ ಆಗ ಉತ್ಪಾದನೆಯನ್ನ ನಿಲ್ಲಿಸಬಹುದು. ಈ ರೀತಿಯಾದಂತಹ ಆಲೋಚನೆಯನ್ನ ಅಮೆರಿಕ ಯಾಕೆ ಮಾಡ್ತಾ ಇಲ್ಲ? ಉತ್ಪಾದನೆಯನ್ನ ಯಾಕೆ ಸ್ಥಗಿತಗೊಳಿಸ್ತಾ ಇಲ್ಲ ಅಮೆರಿಕ? ಒಳ್ಳೆ ಪ್ರಶ್ನೆ. ಅದು ಮಾಡೋದಷ್ಟು ಸುಲಭ ಅಲ್ಲ. ಯಾಕಂದ್ರೆ ನೀವೇನಾನ ಇವಾಗ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡಿದ್ರೆ ಅಥವಾ ಸ್ಥಗಿತ ಮಾಡಿಬಿಟ್ರೆ ತಿರ್ಗಾ ಆ ಆಯಿಲ್ ವೆಲ್ಸ್ ಗಳನ್ನ ಆಕ್ಟಿವೇಟ್ ಮಾಡಬೇಕು, ಮತ್ತೆ ನೀವು ಅದನ್ನ ವಾಪಸ್ ತಿರ್ಗಾ ಆಯಿಲ್ ತೆಗಿಬೇಕು ಲೇಟರ್ ಅಂದ್ರೆ ಖಂಡಿತವಾಗ್ಲೂ ಕಷ್ಟ ಆಗತ್ತೆ. ಹಾಗೂ ಅಲ್ಲೇನ್ ಲೇಬರರ್ಸ್ ಇದಾರೆ ಅವ್ರಿಗೆ ಖಂಡಿತವಾಗ್ಲೂ ಲೇ ಆಫ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ನೀವು ಆಯಿಲ್ ವೆಲ್ಸ್ ಗಳನ್ನ ತಾವು ನೋಡೋದಾದ್ರೆ ಪ್ರೊಡಕ್ಷನ್ ಅನ್ನ ದಿಢೀರಾಗಿ ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದ್ಸಲ ನೀವೇನ ಈ ಆಯಿಲ್ ವೆಲ್ಸ್ ಗಳ ಪ್ರೊಡಕ್ಷನ್ ಅನ್ನ ನೀವು ನಿಲ್ಲಿಸ್ಬಿಡ್ತು ಅಂದ್ರೆ ತಿರ್ಗಾ ಅದನ್ನ ಈ ರಿಫೈನರೀಸ್ ಗಳನ್ನ ವಾಪಸ್ ನೀವು ಪ್ರೊಡಕ್ಷನ್ಗೆ ತೆಗಿಬೇಕು ಅಂದ್ರೆ ಭಾರಿ ಪ್ರಮಾಣದ ನಷ್ಟಗಳಾಗುತ್ತೆ. ಇಲ್ಲ ಆಯಿಲ್ ಅಲ್ಲಿ ನಾವು ತಿರ್ಗಾ ತೆಗಿಯೋದಕ್ಕೆ ಆಗದೇನೆ ಇರಬಹುದು ಆಯಿಲ್ ವೆಲ್ ಇಂದ. ಸೊ ಹಾಗಾಗಿ ಮಿನಿಮಮ್ ಪ್ರೊಡಕ್ಷನ್ ಏನಿದೆ ಅದನ್ನ ಕಂಟಿನ್ಯೂ ಮಾಡಬೇಕಾಗುವಂತ ಅನಿವಾರ್ಯತೆಯೂ ಕೂಡ ಇರುತ್ತೆ. ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಕಾಂಪಿಟೇಷನ್ ಇರೋದ್ರಿಂದ ನೀವು ಬೇರೆಯವರಿಗೆ, ಇವಾಗ ರಷ್ಯಾ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಈ ತರ ಒಪೆಕ್ ರಾಷ್ಟ್ರಗಳಿಗೆ ನೀವು ಏನಾನ ಪ್ರೊಡಕ್ಷನ್ ಕಡಿಮೆ ಮಾಡ್ತು ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಭಾರಿ ಇರೋದ್ರಿಂದ ಅಮೆರಿಕ ದೇಶ ಅಲ್ಲೂ ಕೂಡ ಹೊಡೆತವನ್ನ ತಿನ್ನುತ್ತೆ. ಸೊ ಹಾಗಾಗಿ ಇದು ಹೇಗಾಗಿದೆ ಅಂದ್ರೆ ಬಿಸಿ ತುಪ್ಪವನ್ನ ನೀವು ಗಂಟ್ಲಿಗೆ ಹಿಡ್ಕೊಂಡಿದ್ದೀರಾ, ಉಗುಳಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ, ಅಂತ ಪರಿಸ್ಥಿತಿಯಲ್ಲಿ ಅಮೆರಿಕ ದೇಶ ಇವಾಗ ಇದೆ. ಓಕೆ, ರುದ್ರಮೂರ್ತಿ ಅವರ ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ನೀವು ಸಂಪರ್ಕದಲ್ಲೇ ಇರಿ. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕ ಮೂಲಕ ಮಾತನಾಡೋದಕ್ಕಿದ್ದಾರೆ ಮಾಜಿ ಸಚಿವರಾದಂತಹ ಬಸವರಾಜ ರಾಯರೆಡ್ಡಿ ಅವರು. ಬಸವರಾಜ ರಾಯರೆಡ್ಡಿ ಅವರೇ, ಕಾರ್ಯಕ್ರಮದ ಸ್ವಾಗತ. ನಮಸ್ಕಾರ ಸರ್. ಈಗ ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕುಸಿತ ಆಗ್ತಿರೋ ಹಿನ್ನೆಲೆಯಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ ಭಾರಿ ಆರ್ಥಿಕ ಆಘಾತ ಆಗಿದೆ. ಇದರಿಂದ ಭಾರತಕ್ಕೆ ಯಾವ ರೀತಿ ಪರಿಣಾಮ ಉಂಟಾಗಬಹುದು, ಮತ್ತು ಅಮೆರಿಕ ತನ್ನ ದೊಡ್ಡಣ್ಣನ ಪಾತ್ರವನ್ನು, ಏನು ದೊಡ್ಡಣ್ಣ ಅಂತ ಅನಿಸ್ಕೊಳ್ತಾ ಇತ್ತು, ಆ ಹುದ್ದೆಯಿಂದ ಕೆಳಗಿಳಿಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತಾ? ನೋಡಿ, ಇವು ಏನು ಆಯಿಲ್ ಪ್ರೊಡ್ಯೂಸ್ ಕಂಟ್ರಿ ಇದಾವೆ, ಆಯಿಲ್ ಪ್ರೊಡ್ಯೂಸ್ ಕಂಟ್ರಿ ಅಮೆರಿಕ ಕೂಡ ಇದ್ರೂ ಕೂಡ ಆಯಿಲ್ ಅಲ್ಲಿ ಅವರು ಇನ್ನೂ ಬಹಳಷ್ಟು ಆಯಿಲ್ ಅನ್ನ ಹೊರಗೆ ತೆಗಿಲೇ ಇಲ್ಲ ಅಮೆರಿಕ. ಕರೆಕ್ಟ್, ಹೌದು. ಅವ್ರಿಗೇನ್ ಲಾಸ್ ಇಲ್ಲ ನನ್ನ ಪ್ರಕಾರ. ಓನ್ಲಿ ಅವರು ಮಾರಾಟ ಮಾಡ್ತಾರೆ. ದೇ ಹ್ಯಾವ್ ಎ ವೆರಿ ಅಮೆರಿಕ ಇಸ್ ಎ 4th ರಿಸರ್ವ್ ಕಂಟ್ರಿ ಇನ್ ದ ವರ್ಲ್ಡ್. ಓಕೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಓಕೆ. ಆದ್ರೆ ಅವ್ರು ಆಯಿಲ್ ತೆಗಿತಾ ಇಲ್ಲ, ಎಲ್ಲ ಅವರು ಇಂಪೋರ್ಟೇ ಮಾಡ್ಕೊಳ್ತಾರೆ ಬಹಳಷ್ಟು.
ಏನಾಗಿದೆ ನೋಡಿ, ಬಿಕಾಸ್ ಆಫ್ ದ ಕೊರೋನಾ ಎಫೆಕ್ಟ್ ಬಹಳಷ್ಟು ಕಂಟ್ರಿ, ಎಸ್ಪೆಷಲಿ ಯುರೋಪಿಯನ್ ಎಲ್ಲ ಕಂಟ್ರಿ ಮತ್ತು ಅಮೆರಿಕ ಎಲ್ಲ ವ್ಯಾಪಾರ ಮತ್ತು ವಹಿವಾಟು ಸ್ಥಗಿತ ಆದ್ರಿಂದ ಇಷ್ಟು ಕಡಿಮೆ ಬಂದಿದೆ. ಅಂದ್ರೆ ಈಗ 28 ಬ್ಯಾರಲ್ ಆಗಿದೆ, $28 ಆಗಿದೆ, $28 ಪರ್ ಬ್ಯಾರಲ್ ಆಗಿಬಿಟ್ಟಿದೆ. ಹೌದೌದು, ಇವತ್ತು WTI ಅಲ್ಲಿ 15.53 ರೂಪಾಯಿಗೆ ಡಾಲರ್ಗೆ ಒಂದು ಬ್ಯಾರಲ್. WTI ಇದೆ, ಬ್ರೆಂಟ್ ಇದೆ, ಮಾರ್ಸ್ ಇದೆ ಅಂಡ್ ಆಲ್ಸೋ ಓಪೆಕ್ ಇದೆ. ಕರೆಕ್ಟ್ ಸರ್, ಹೌದು. ಯಾಕಂದ್ರೆ ಓಪೆಕ್ನವರು ಬಹಳಷ್ಟು ಓಪನ್ ಮಾಡಿಬಿಟ್ಟಿದ್ದಾರೆ, ಎಸ್ಪೆಷಲಿ ಸೌದಿ ಅರೇಬಿಯಾ ಅಂಡ್ ರಷ್ಯಾ ಇಸ್ ವರ್ಲ್ಡ್ ಕಾಂಪಿಟೇಟರ್ಸ್ ನಾವು. ಓಕೆ. ಹಿಂಗಾಗಿ WTI ಅತ್ಯಂತ ಕಡಿಮೆ, ಅಮೆರಿಕಾದ್ದು WTI ಮಾರ್ಕೆಟ್ ಅತ್ಯಂತ ಕಡಿಮೆ, ಆಲ್ಮೋಸ್ಟ್ $18 ಬಂದ್ಬಿಟ್ಟಿದೆ. ಹೌದು. ಅವ್ರಿಗೇನು ಎಫೆಕ್ಟ್ ಆಗಲ್ಲ ಇದು. ಯಾಕೆ ಆಗಲ್ಲ ಅಂದ್ರೆ ದೇ ಆರ್ ನಾಟ್ ಗೋಯಿಂಗ್ ಟು ಪ್ರೊಡ್ಯೂಸ್. ಅಲ್ಲ, ಈಗ ಕೊರೋನಾ ಇಷ್ಟೊಂದು ದೊಡ್ಡದಾಗಿ ಸಂಕಷ್ಟಗಳನ್ನ ತಂದಿಡ್ತಾ ಇದೆ, ಈಗ ಭಾರತಕ್ಕೆ ಅದರಿಂದ ಏನಾಗುತ್ತೆ ನಷ್ಟ? ಅಂದ್ರೆ ಭಾರತದಲ್ಲಿ ನಾವು ಪ್ರತಿ ದಿವಸಕ್ಕೆ 20 ಕೋಟಿ ಮೆಟ್ರಿಕ್ ಟನ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಮಾರ್ತಾ ಇದ್ವಿ. 20 crores ಟನ್ಸ್ ಮಾರ್ತಾ ಇದ್ವಿ. ಈಗ ಆಲ್ಮೋಸ್ಟ್ ಈಗ 70-80% ಕಡಿಮೆ ಆಗಿಬಿಟ್ಟಿದೆ ಮಾರಾಟ. ಮಾರಾಟ ಕಡಿಮೆ ಆಗಿದ್ರಿಂದ ಸರ್ಕಾರಕ್ಕೆ ಆದಾಯ ಕಡಿಮೆ ಆಗ್ತದೆ. ಯಾಕಂದ್ರೆ ಸರ್ಕಾರಕ್ಕೆ ಆಲ್ಮೋಸ್ಟ್ ಮೋರ್ ದನ್ 50% ಮೇಲೆ ಆದಾಯ ಬರ್ತಾ ಇತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಇಂದ. ಅಂದ್ರೆ 22% ಎಕ್ಸೈಸ್ ಡ್ಯೂಟಿ, 28% ವ್ಯಾಟ್ ಹಾಕ್ತಾ ಇದೆ ಇದ್ರ ಮೇಲೆ. ಹಿಂಗಾಗಿ ನಮ್ಮ ದೇಶದಲ್ಲಿ ಸ್ವಲ್ಪ ಆದಾಯ ಕಡಿಮೆ ಆಗ್ಬೋದು. ಯಾಕಂದ್ರೆ ನಮ್ದೆಲ್ಲ ಇಂಪೋರ್ಟೇ, ನಮ್ಮಲ್ಲಿ ಪ್ರೊಡಕ್ಷನ್ ಇಲ್ಲ, ವೆರಿ ಲೆಸ್ ಪ್ರೊಡಕ್ಷನ್ ವಿ ಹ್ಯಾವ್. ಹೀಗಾಗಿ ಭಾರತಕ್ಕೆ ಸ್ವಲ್ಪ ಎಫೆಕ್ಟ್ ಆಗ್ತದೆ ಖಂಡಿತವಾಗಿ. ಆದಾಯದ ಕೊರತೆ ತುಂಬಲಿಕ್ಕೆ ಬಹಳ ಕಷ್ಟ ಆಗ್ಬಹುದು ಮುಂದಿನ ದಿನಮಾನಗಳಲ್ಲಿ. ನೋಡೋಣ ಏನಾಗ್ತದೆ. ಹಾಗಾದ್ರೆ ಈ ಆರ್ಥಿಕ ಸಂಕಷ್ಟದಿಂದ ಅಮೆರಿಕ ಹೊರಬರೋದಕ್ಕೆ ಏನು ಉಪಾಯಗಳನ್ನ ಮಾಡಬಹುದು? ಏನು ಕಷ್ಟ ಆಗಲ್ಲ. ಯಾಕಂದ್ರೆ ಅವರು ಆಯಿಲ್ ನೋಡಿ, ಅವರು ಆಯಿಲ್ ಸ್ವಲ್ಪ ಪ್ರೊಡಕ್ಷನ್ ಮಾಡ್ತಾರೆ, ಸ್ವಲ್ಪ ಇಂಪೋರ್ಟ್ ಮಾಡ್ತಾರೆ. ಅವರು ಪ್ರೊಡಕ್ಷನ್ ಎಷ್ಟಿದೆ ಅದಕ್ಕಿಂತ ಕಡಿಮೆ ಯೂಸ್ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಟ್ಯಾಕ್ಸ್ ಇಲ್ಲ, ಟ್ಯಾಕ್ಸ್ ಬಹಳ ಕಡಿಮೆ ಇದೆ ಕಂಪೇರ್ ಟು ಇಂಡಿಯಾ. ಇಂಡಿಯಾದಲ್ಲಿ ಟ್ಯಾಕ್ಸ್ ಇಸ್ ವೆರಿ ಹೈ, ಮೋರ್ ದನ್ 55% ಇಸ್ ಅ ಟ್ಯಾಕ್ಸ್. ಹೀಗಾಗಿ ಭಾರತಕ್ಕೆ ಸ್ವಲ್ಪ ಸಂಕಷ್ಟ ಆಗ್ಬೋದು. ಅಮೆರಿಕದಂತ ದೊಡ್ಡ ರಾಷ್ಟ್ರಕ್ಕೆ ಪೆಟ್ರೋಲಿಯಂ ಪ್ರಾಡಕ್ಟ್ ನ ಕಡಿಮೆ ಆಗಿರೋದ್ರಿಂದ ಅವ್ರಿಗೇನು ಲಾಸ್ ಆಗ್ತಾ ಇಲ್ಲ. ಓಕೆ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ರೆಡ್ಡಿ ಸರ್. ಆದ್ರೆ ರಷ್ಯಾ ಅಂಡ್ ಸೌದಿ ಅರೇಬಿಯಾ ಇಸ್ ಗೆಟಿಂಗ್ ಲಾಟ್ ಆಫ್ ಪ್ರಾಫಿಟ್ ಇನ್ ಓಪೆಕ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಮೊದಲನೇ ಪ್ರಶ್ನೆಗೆ ಬಹುತೇಕವಾಗಿ ನಾವು ಪರಿಹಾರವನ್ನು ಏನು ಅಂತ ಹೇಳಿ ಕಂಡುಕೊಂಡ್ವಿ. ಏನಂತಂದರೆ ಅಮೇರಿಕ ತನ್ನ ಉತ್ಪಾದನೆಯನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ ನಂತರ ಇದು ಸಚಿವರಾದಂತಹ ರಾಯರೆಡ್ಡಿಯವರ ಪ್ರಕಾರ ಅಮೆರಿಕಕ್ಕೆ ಅಷ್ಟೇನು ದೊಡ್ಡ ಪರಿಣಾಮ ಬೀರೋದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ರುದ್ರಮೂರ್ತಿ ಅವರು ಯಾವ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಕೊನೆಯದಾಗಿ ಅಂತ ಕೇಳೋಣ. ರುದ್ರಮೂರ್ತಿ ಸರ್ ಹೇಳಿ, ಈಗ ಅಮೇರಿಕ ಈ ತನ್ನ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರೋದಕ್ಕೆ ಏನು ಪ್ಲ್ಯಾನ್ ಮಾಡಬಹುದು ನಿಮ್ಮ ಪ್ರಕಾರ? ಮತ್ತು ಹಾಗಾದರೆ ಈ ಏನು ತೈಲ ಉತ್ಪಾದನೆ ಹೆಚ್ಚಾಗಿದ್ದರಿಂದ ಏನು ಸಮಸ್ಯೆ ಆಗಿದೆ ಅಮೇರಿಕಕ್ಕೆ, ಇದರಿಂದ ಹೊರಗೆ ಬರೋದಕ್ಕೆ ಸೊಲ್ಯೂಷನನ್ನು ಏನು ಕಂಡು ಹಿಡ್ಕೋಬಹುದು ಅವರು? ನೋಡಿ, ಅಮೆರಿಕ ದೇಶ ಖಂಡಿತವಾಗ್ಲೂ ಕಚ್ಚಾ ತೈಲದ ಬೆಲೆಗಳನ್ನ ನೋಡಿಕೊಂಡು ನೆಚ್ಕೊಂಡು ಅದರಿಂದ ನಡೀತಿರುವಂತಹ ಎಕಾನಮಿ ಅಲ್ಲ. ತಾವು ಒಪೆಕ್ ದೇಶಗಳನ್ನ ನೋಡಿದ್ರೆ ರಷ್ಯಾ ಆಗಿರಲಿ, ಸೌದಿ ಅರೇಬಿಯಾ ಆಗಿರಲಿ, ಇವ್ರು ಖಂಡಿತವಾಗ್ಲೂ ಕಚ್ಚಾ ತೈಲದ ಬೆಲೆಗಳ ಮೇಲೆ ನಿಂತಿರುವಂತಹ ದೇಶ ಆಗುತ್ತೆ. ಆದ್ರೆ ಅಮೆರಿಕ ದೇಶದಲ್ಲಿ ತಾವು ನೋಡೋದಾದ್ರೆ ಮುಖ್ಯವಾಗಿ ಇಡೀ ವಿಶ್ವದಲ್ಲಿ ತಾವು ಕರೋನಾ ವೈರಸ್ ಕೇಸಸ್ ಗಳನ್ನ ತಗೊಳೋದಾದ್ರೆ 20 ಲಕ್ಷ ಗಡಿಯನ್ನ ದಾಟಿರುವಂತಹ ಕರೋನಾ ವೈರಸ್ ಕೇಸಸ್ ಇಡೀ ವಿಶ್ವದಲ್ಲಿ ಏನಿದೆ ಅದರಲ್ಲಿ ಹತ್ತತ್ರ 7 ಲಕ್ಷಕ್ಕೂ ಜಾಸ್ತಿ ಕೇಸಸ್ ಬರೀ ಅಮೆರಿಕ ದೇಶದಲ್ಲೇ ಇದೆ. ಅಂದ್ರೆ ತಾವು ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ 35% ಇಡೀ ವಿಶ್ವದ ಕರೋನಾ ವೈರಸ್ ಕೇಸಸ್ ಎಲ್ಲಿದೆ ಅಂದ್ರೆ ಅಮೆರಿಕ ದೇಶದಲ್ಲಿದೆ. ಹಾಗೂ ಹತ್ತತ್ರ ಒಂದೇ ಒಂದು ದಿವಸಕ್ಕಿವಾಗ ಸಾವಿನ ಸಂಖ್ಯೆ ಹತ್ತತ್ರ 3,000-3,500 ಒಂದು ದಿವಸಕ್ಕೆ ಸಾವಿನ ಸಂಖ್ಯೆ ಅಮೆರಿಕ ದೇಶದಲ್ಲಿ ಕರೋನಾ ವೈರಸ್ ಪ್ಯಾಂಡಮಿಕ್ ಇಂದ ಆಗ್ತಾ ಇದೆ. ಇದರಿಂದ ತಾವೇನ್ ತಿಳ್ಕೋಬೇಕು ಅಂದ್ರೆ ಅಮೆರಿಕ ದೇಶದ ಆರ್ಥಿಕ ಪರಿಸ್ಥಿತಿಗೆ ಭಾರಿ ಹೊಡೆತ ಬೀಳ್ತಾ ಇರೋದು ಕರೋನಾ ವೈರಸ್ ಹಾಗೂ ಲಾಕ್ ಡೌನ್ ಇಂದ. ಹಾಗೂ ಅವರು ಏನ್ ಮಾಡ್ತಿದ್ದಂತಹ IT ಬಿಸಿನೆಸಸ್ ಗಳಾಗಿರ್ಬೋದು, ಅವರ ಇಂಡಸ್ಟ್ರಿಗಳಾಗಿರ್ಬೋದು, ಎಲ್ಲವೂ ಕೂಡ ಲಾಕ್ ಡೌನ್ ಇಂದನೂ ಕೂಡ ಭಾರಿ ಪ್ರಮಾಣದ GDPಗೆ ಹೊಡೆತವನ್ನ ಕಾಣ್ತಾ ಇದೆ. ಹಾಗೂ IMF ಹೇಳುತ್ತೆ ಅಮೆರಿಕ ದೇಶದ GDP ಏನಿದೆ ಈ ವರ್ಷದಲ್ಲಿ ಹತ್ತತ್ರ -5% 6% ಬರ್ಬೋದು, ನೆಗೆಟಿವ್ GDP ಅಮೆರಿಕಾಗೆ ಬರ್ಬೋದು ಅಂತ ಹೇಳ್ತಾ ಇದೆ. ಹಾಗೂ
ಇಡೀ ವಿಶ್ವದಲ್ಲಿ 2 ದೇಶಕ್ಕೆ ಪಾಸಿಟಿವ್ GDP ಈ ವರ್ಷ ಬರುತ್ತೆ ಅಂದ್ರೆ ಅದು ಚೈನಾ ಮತ್ತೆ ಭಾರತ ದೇಶ ಆಗುತ್ತೆ. ಹಾಗೂ ಭಾರತ ದೇಶದಲ್ಲೂ ಕೂಡ GDP ಭಾರಿ ಪ್ರಮಾಣದ ಕುಸಿತವನ್ನ ಕಾಣ್ತಾ ಇದೆ. ಈ ವರ್ಷದ ಎಸ್ಟಿಮೇಟ್ ಪ್ರಕಾರ ಹತ್ತತ್ರ 0 ಇಂದ 2%, ಬಿಟ್ವೀನ್ 0 to 2% GDP ಬರ್ಬೋದು ಅಂತ ಎಸ್ಟಿಮೇಟ್ ಗಳನ್ನ ಕೊಡ್ತಿದೆ. ನಾವೆಲ್ಲ ಏನ್ ನೋಡ್ತಾ ಇದೀವಿ, ಭಾರತ ದೇಶದ GDP ಭಾರಿ ಪ್ರಮಾಣದಲ್ಲಿ ಕುಸಿತಾ ಇದೆ, ಕೇವಲ 0 ಇಂದ 2% ಬರ್ತಿದೆ ಅಂತ ನೋಡ್ತಿದೀವಿ. ಆದ್ರೆ ಇದು ಬರೀ ಭಾರತ ದೇಶದ ಪ್ರಾಬ್ಲಮ್ ಅಲ್ಲ, ಇಡೀ ವಿಶ್ವದ ಪ್ರಾಬ್ಲಮ್. ಇಡೀ ವಿಶ್ವದಲ್ಲಿ ನಾವು ಭಾರತ ದೇಶವನ್ನ ಕಂಪೇರ್ ಮಾಡಿದ್ರೆ, ಹೋಲಿಸಿದ್ರೆ ಭಾರತ ದೇಶ ಒಳ್ಳೆ ಪರಿಸ್ಥಿತಿಲಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮಗೆ 0 to 2% GDP ಇದೆ. ಅಮೆರಿಕ ದೇಶದ ಎಸ್ಟಿಮೇಟ್ -5 to 6% ಇದೆ. ಹಾಗೂ ಇಡೀ ವಿಶ್ವದ ಎಸ್ಟಿಮೇಟ್ ಅನ್ನ ತಾವು ನೋಡೋದಾದ್ರೆ ಆವರೇಜ್ ಆಗಿ -3% ಹೋಲ್ ವರ್ಲ್ಡ್ GDPನೇ -3% ಆವರೇಜ್ ಬರುತ್ತೆ ಅನ್ನುವ ಎಸ್ಟಿಮೇಟ್ ನಡೀತಾ ಇರುವಾಗ ಭಾರತ ದೇಶ 0 to 2% ಇರೋದು ಪಾಸಿಟಿವ್ ಅಂತ ಹೇಳ್ತಿದ್ದೀನಿ. ಸೊ ಹಾಗಾಗಿ ಅಮೆರಿಕ ದೇಶ ಇದರಿಂದ ಹೊರಬರಬೇಕು ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಯಾವುದೇ ರೀತಿಯಾದಂತಹ ಕಾರ್ಖಾನೆಗಳು ಹಾಗೂ ಅವರಲ್ಲಿರುವಂತಹ ಏನ್ IT ಕಂಪನೀಸ್ ಇದೆ, ಬಿಸಿನೆಸಸ್ಗಳು ತಿರ್ಗಾ ಸ್ಟಾರ್ಟ್ ಆಗೋವರೆಗೂ, ಕರೋನಾ ವೈರಸ್ಗೆ ಕಂಪ್ಲೀಟ್ ಪ್ರಾಬ್ಲಮ್ ಸೊಲ್ಯೂಷನ್ ಅನ್ನ ನಾವು ಕಂಡುಹಿಡಿಯೋವರೆಗೂ ಕೂಡ, ಹಾಗೂ ಅಮೆರಿಕ ದೇಶ ಈಗ ನೋಟ್ ಪ್ರಿಂಟಿಂಗ್ ಮಾಡಿ ಕ್ವಾಂಟಿಟೇಟಿವ್ ಈಸಿಂಗ್ ಮುಖಾಂತರ ಹತ್ತತ್ರ $2 ಟ್ರಿಲಿಯನ್ ಆರ್ಥಿಕ ನೆರವನ್ನ ಘೋಷಣೆ ಮಾಡ್ತಾ ಇದೆ. ಮತ್ತಷ್ಟು ನೆರವನ್ನ ಮುಂದಿನ ದಿನಗಳಲ್ಲಿ ಇದು ಕೊಡ್ತಾ ಇದೆ. ಇವೆಲ್ಲವೂ ಕೂಡ ಖಂಡಿತ ಮುಂದಿನ ದಿನಗಳಲ್ಲಿ ಟೈಮ್ ತಗೊಂಡು ಮಾತ್ರ ರಿಕವರಿ ಆಗುತ್ತೆ ಹೊರತು ದಿಢೀರ್ ವಿ ಶೇಪ್ ರಿಕವರಿ ಅಮೆರಿಕ ದೇಶಕ್ಕೆ ಕಾಣೋದು ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಹಾಗೂ ಇವತ್ತು ರೀಸೆಂಟ್ ಇನ್ನೊಂದು ಡೆವಲಪ್ಮೆಂಟ್ ಏನಾಗಿದೆ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಯಾವುದೇ ರೀತಿಯಾದ ಇಮಿಗ್ರೇಷನ್ಸ್ ಗಳನ್ನ ಕೊಡೋದಿಲ್ಲ ಅನ್ಬಿಟ್ಟು ಕೂಡ ಈ ಅನ್ಎಂಪ್ಲಾಯ್ಮೆಂಟ್ ಅಮೆರಿಕ ದೇಶದಲ್ಲೂ ಕೂಡ ದಾಖಲೆ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಸೊ ಅವರು ಜಾಬ್ಸ್ ಗಳನ್ನ ಸೇವ್ ಮಾಡ್ಕೊಂತೀವಿ, ಅನ್ಎಂಪ್ಲಾಯ್ಮೆಂಟ್ ಅನ್ನ ಕಡಿಮೆ ಮಾಡಬೇಕು, ಹಾಗೂ ಬೇರೆ ದೇಶಗಳಿಂದ ನಮಗೆ ಕರೋನಾ ವೈರಸ್ ಬರೋದು ಬೇಡ, ಹೆಲ್ತ್ ರೀಸನ್ಗೋಸ್ಕರ ಹಾಗೂ ಎಂಪ್ಲಾಯ್ಮೆಂಟ್ ರೀಸನ್ಗಳಿಗೋಸ್ಕರ ಅವರು ಇಮಿಗ್ರೇಷನ್ ಅನ್ನ ಸಂಪೂರ್ಣವಾಗಿ ಇವತ್ತಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಸೊ ಈ ಎಲ್ಲ ನೀತಿಗಳು ಅವ್ರು ತಗೊಂತಾ ಇದ್ದಾರೆ. ಆದ್ರೆ ಏನೇ ಮಾಡಿದ್ರು ಕೂಡ ಇದರಿಂದ ಹೊರಬರೋದಕ್ಕೆ ಅಮೆರಿಕ ದೇಶಕ್ಕೆ ಮತ್ತಷ್ಟು ಟೈಮ್ ತಗೊಳುತ್ತೆ. ಭಾರತ ಹಾಗೂ ಚೈನಾ ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳನ್ನ ಕಂಪೇರ್ ಮಾಡಿದ್ರೆ ಕಂಪೇರಿಟಿವ್ಲಿ ವಿ ಆರ್ ಬೆಟರ್ ಅಂತ ಹೇಳ್ತೀನಿ. ಓಕೆ, ಈಗ ಮೊದಲನೇ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಕೊಂಡಂಗಾಗಿದೆ ಬಹುತೇಕ ರುದ್ರಮೂರ್ತಿ ಅವರೇ. ಈಗ ಎರಡನೇ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು ಏನಂದ್ರೆ, ಅಮೆರಿಕ ಕಚ್ಚಾ ತೈಲ ಬೆಲೆ ಕುಸಿತಕ್ಕೂ ಮತ್ತು ಭಾರತಕ್ಕೂ ಏನಾದರೂ ನಂಟಿದೆಯಾ? ನೋಡಿ, ಇಲ್ಲೇನಾಗುತ್ತೆ, ಅಮೆರಿಕ ದೇಶಕ್ಕೂ ಭಾರತ ದೇಶಕ್ಕೂ ನಾವು ನಂಟನ್ನ ನೇರವಾಗಿ ಕೊಡೋ ಬದಲಾಗಿ ಭಾರತ ದೇಶಕ್ಕೆ ಆಕ್ಚುಲಿ ಕಚ್ಚಾ ತೈಲದ ಬೆಲೆಗಳ ಇಳಿಕೆಯಿಂದ ತುಂಬಾನೇ ಬೆನಿಫಿಟ್ಗಳಿದೆ. ಹೇಗ್ ಬೆನಿಫಿಟ್ ಆಗುತ್ತೆ ಅಂತ ತಾವು ನೋಡೋದಾದ್ರೆ ಸಾಮಾನ್ಯ ಜನಕ್ಕೂ ಅರ್ಥ ಆಗಂಗೆ ಹೇಳ್ತಾ ಇದ್ದೀನಿ. ಭಾರತ ದೇಶ ಏನು ಆಮದು ಮಾಡ್ಕೊಳುತ್ತೆ, ಆಯಿಲ್ ಅನ್ನ ನಾವೇನು ಇಂಪೋರ್ಟ್ ಮಾಡ್ತೀವಿ, ಕಚ್ಚಾ ತೈಲವನ್ನ ನಾವೇನು ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಂತೀವಿ. ನಾವು ಬರೀ ಅಮೆರಿಕ ಇಂದ ಇಂಪೋರ್ಟ್ ಮಾಡೋದಿಲ್ಲ, ನಾವು ಮೈನ್ ಆಗಿ ಸೌದಿ ಅರೇಬಿಯಾ ಇಂದ ಇಂಪೋರ್ಟ್ ಮಾಡ್ತೀವಿ, ರಷ್ಯಾ ಇಂದ ಇಂಪೋರ್ಟ್ ಮಾಡ್ತೀವಿ. ಸೊ ಬೇರೆ ಬೇರೆ ದೇಶಗಳಿಂದ ಏನು ಆಮದು ಮಾಡ್ಕೊಂತೀವಿ ನಾವು, ಕಳೆದ ವರ್ಷ ಅಂದ್ರೆ ಫಿನಾನ್ಷಿಯಲ್ ಇಯರ್ 2019 ಅನ್ನ ತಾವು ತಗೊಳೋದಾದ್ರೆ ನಮ್ಮ ಇಂಪೋರ್ಟ್ ಬಿಲ್, ಕ್ರೂಡ್ ಆಯಿಲ್ ಇಂದ ಬಂದಿರುವಂತಹ ಬಿಲ್ ಎಷ್ಟು ಅಂತ ತಾವು ನೋಡೋದಾದ್ರೆ ಅದು ಹತ್ತತ್ರ $112 ಬಿಲಿಯನ್ ಇಂಪೋರ್ಟ್ ಬಿಲ್ ಬಂದಿದೆ. ಅಂದ್ರೆ ಈ ಸಲ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಕುಸಿತ ಆಗಿರೋದ್ರಿಂದ ಹಾಗೂ ಕಚ್ಚಾ ತೈಲದ ಬಳಕೆಯೂ ಕೂಡ ಕಡಿಮೆ ಆಗಿರೋದ್ರಿಂದ, ಯಾಕಂದ್ರೆ ನಮ್ಮಲ್ಲೂ ಕೂಡ ಲಾಕ್ಡೌನ್ ನಡೀತಾ ಇದೆ, ಹಾಗೂ ಹತ್ತತ್ರ ಫಸ್ಟ್ ಟೈಮ್ 21 ದಿವಸದ ಲಾಕ್ಡೌನ್ ಆಯಿತು. ಅದಾದ ನಂತರ ಸೆಕೆಂಡ್ ಫೇಸ್ ಅಲ್ಲಿ ನಾವೇನ್ 19 ಡೇಸ್ ಲಾಕ್ಡೌನ್ ಮಾಡಿದೀವಿ. ಒಟ್ಟಾರೆ ತಾವು ನೋಡೋದಾದ್ರೆ ಹತ್ತತ್ರ 40 ದಿವಸಕ್ಕೂ ಜಾಸ್ತಿ ಲಾಕ್ಡೌನ್ ನಡೀತಿರೋದ್ರಿಂದ ನಮ್ಮಲ್ಲಿ ಬಳಕೆಯೂ ಕೂಡ ಏನು ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲದ ಬಳಕೆಯೂ ಕೂಡ ಒಂದ್ ಕಡೆ ಕಡಿಮೆ ಇದೆ. ಹಾಗೂ ಕ್ರೂಡ್ ಆಯಿಲ್ ಪ್ರೈಸಸ್ಗಳು ಕೂಡ ಕಡಿಮೆ ಆಗಿರೋದ್ರಿಂದ, ಭಾರಿ ಪ್ರಮಾಣದ ಕುಸಿತವನ್ನ ನಾವು ಕಚ್ಚಾ ತೈಲದ ಬೆಲೆಗಳಲ್ಲಿ ಕಂಡಿರೋದ್ರಿಂದ ಈ ವರ್ಷದ ಇಂಪೋರ್ಟ್ ಬಿಲ್ ಏನಿದೆ ಅಂದ್ರೆ 2020ನೇ ಇಸ್ವಿ ಫಿನಾನ್ಷಿಯಲ್ ಇಯರ್ ದ ಏನು ಇಂಪೋರ್ಟ್ ಬಿಲ್ ಬರುತ್ತೆ ಕಚ್ಚಾ ತೈಲದಿಂದ, ಅದು $100 ಬಿಲಿಯನ್ ಕಡಿಮೆ ಬರುತ್ತೆ ಅನ್ನುವ ಎಸ್ಟಿಮೇಟ್ ನಡೀತಾ ಇದೆ. ಹಾಗಾಗಿ ಇದರಿಂದ ನೇರವಾಗಿ ಭಾರತ ದೇಶಕ್ಕೆ ಮಿನಿಮಮ್ $12 ಬಿಲಿಯನ್ ಸೇವಿಂಗ್ಸ್ ನಡೆಯುತ್ತೆ. ನಿಮಗೆ ಇಂಡಿಯನ್ ಕರೆನ್ಸಿಲ್ ನಾನು ಹೇಳಬೇಕು ಅಂದ್ರೆ $1 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲದ ಬೆಲೆಗಳಲ್ಲಿ ಇಳಿಕೆ ಆದ್ರೆ, ನೋಡಿ ಒಂದೇ $1 ಕಚ್ಚಾ ತೈಲದ ಬೆಲೆಗಳಲ್ಲಿ ಇಳಿಕೆ ಆದ್ರೆ ಹತ್ತತ್ರ 3,000 ಕೋಟಿ ರೂಪಾಯಿಗಳ ಸೇವಿಂಗ್ಸ್ ಅಥವಾ ಬೆನಿಫಿಟ್ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಸಿಗುತ್ತೆ.
$1 ಕೇವಲ ಕಚ್ಚಾ ತೈಲದ ಬೆಲೆಯ ಇಳಿಕೆಯಲ್ಲಿ ನಿಮಗೆ 3,000 ಕೋಟಿ ರೂಪಾಯಿಗಳ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಇಡೀ ವರ್ಷಕ್ಕೆ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ನೋಡಿ. ಸೊ ಹಾಗಾಗಿ ಭಾರತ ದೇಶಕ್ಕೆ ನನ್ನ ಪ್ರಕಾರ ಈ ಕಚ್ಚಾ ತೈಲದ ಬೆಲೆಗಳ ಇಳಿಕೆ ಏನಿದೆ ಅದು ನೇರವಾಗಿ ಬೆನಿಫಿಟ್ ಅನ್ನೇ ಕೊಡುತ್ತೆ ಹಾಗೂ ಭಾರಿ ಲಾಭಾಂಶವನ್ನ ಕೊಡುತ್ತೆ ಅನ್ನೋದನ್ನ ಹೇಳ್ತೀನಿ. ಈಗ ವಿಶ್ವ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿದೆ ಅನ್ನೋದನ್ನ ಬಗ್ಗೆ ನಾವು ಮಾಹಿತಿಯನ್ನು ಪಡೆದಿದ್ದಾಯಿತು. ಆದರೆ ರುದ್ರಮೂರ್ತಿ ಅವರೇ, ಈ ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿರೋದ್ರ ಲಾಭ ಭಾರತದಲ್ಲಿ ಗ್ರಾಹಕರಿಗೆ ಆಗುತ್ತಾ? ಅಂದರೆ ನೇರವಾದ ಪ್ರಶ್ನೆ, ಇಂಧನ ಬೆಲೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏನಿದೆ ಅದು ಕಡಿಮೆ ಆಗೋ ಸಾಧ್ಯತೆ ಇದೆಯಾ ಅಂತ ನೋಡಿ. ನಾವು ಭಾರತ ದೇಶದಲ್ಲಿ ಹೇಗೆ ಅಂದ್ರೆ ಏನಾನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಏರಿಕೆ ಆದ್ರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ನಮಗೆ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ $2, $3 ಪ್ರತಿ ಲೀಟರ್ಗೆ ಇಮಿಡಿಯೇಟ್ ಆಗಿ ಇನ್ಕ್ರೀಸ್ ಮಾಡಿಬಿಡ್ತಾರೆ. ಅದೇ ಕಚ್ಚಾ ತೈಲದ ಬೆಲೆಗಳ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಪ್ರಮಾಣದ ಕುಸಿತ ಕಂಡ್ರೂ ಕೂಡ ನಮ್ಮ ದೇಶದಲ್ಲಿ ಗ್ರಾಹಕರಿಗೆ ಕಚ್ಚಾ ತೈಲದ ಬೆಲೆಗಳ ಇಳಿಕೆ ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸೈಸ್ ಡ್ಯೂಟಿ ಏನಿದೆ ಅದನ್ನ ಜಾಸ್ತಿ ಮಾಡ್ತಾನೆ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಸ್ಟೇಟ್ ಗೌರ್ಮೆಂಟ್ ಕೂಡ ವ್ಯಾಟ್ ಏನಿದೆ ಅದನ್ನು ಕೂಡ ಜಾಸ್ತಿ ಮಾಡ್ತಾನೆ ಬಂದಿದ್ದಾರೆ. ಮೊನ್ನೆ ತಾನೇ ನಡೆದಂತ ಬಜೆಟ್ ನಲ್ಲಿ ಒಂದ್ ಕಡೆ ಯಡಿಯೂರಪ್ಪನವರು ಹತ್ತತ್ರ 2-3% ವ್ಯಾಟ್ ಅನ್ನ ಜಾಸ್ತಿ ಮಾಡಿದ್ರು ಕಚ್ಚಾ ತೈಲದಲ್ಲಿ. ಅದು ಸ್ಟೇಟ್ ಗೌರ್ಮೆಂಟ್ ಒಂದ್ ಕಡೆ ಇನ್ಕ್ರೀಸ್ ಮಾಡಿದ್ರೆ ಕರ್ನಾಟಕಕ್ಕೆ, ಮತ್ತೊಂದ್ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಏನು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಇದೆ ಅದನ್ನ ಹೆಚ್ಚಿಸ್ತಾನೆ ಬರ್ತಾ ಇದ್ದಾರೆ. ಇದರಿಂದ ಗೌರ್ಮೆಂಟ್ಗೆ ಏನ್ ಲಾಭ ಬರುತ್ತೆ ಅಂದ್ರೆ ಏನು ಈ ಸೇವಿಂಗ್ಸ್ ಆಗುತ್ತೆ. ಈ ಕಚ್ಚಾ ತೈಲದ ಬೆಲೆಗಳ ಇಳಿಕೆಯಿಂದ ಆಗುವಂತಹ ಲಾಭವನ್ನ ಗ್ರಾಹಕರಿಗೆ ಕೊಡೋ ಬದಲು ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಅವರ ಬೊಕ್ಕಸ ತುಂಬಿಸ್ಕೊಳೋದಕ್ಕೆ ಉಪಯೋಗಿಸ್ತಾರೆ. ಆದ್ರೆ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರಕ್ಕೂ ಆಗ್ಲಿ ರಾಜ್ಯ ಸರ್ಕಾರಕ್ಕೂ ಆಗ್ಲಿ ಈ ಕರೋನಾ ವೈರಸ್ ಅನ್ನ ಫೈಟ್ ಮಾಡೋದಕ್ಕೋಸ್ಕರ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗೋಸ್ಕರ ಅವ್ರಿಗೂ ಕೂಡ ದುಡ್ಡು ಬೇಕಾಗಿದೆ. ಹಾಗಾಗಿ ಈ ಬೆನಿಫಿಟ್ಗಳು ಗ್ರಾಹಕರಿಗೆ ಖಂಡಿತ ನಾವು ನೋಡೋದಕ್ಕೆ ಆಗ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ಟೇಟ್ ಗೌರ್ಮೆಂಟ್ಗೆ ಎರಡಕ್ಕೂ ಕೂಡ ಇದರಿಂದ ಬೆನಿಫಿಟ್ ಖಂಡಿತವಾಗ್ಲೂ ನಾವು ನೋಡಬಹುದು. ಯಾಕಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಸೆಂಟ್ರಲ್ ಎಕ್ಸೈಸ್ ಹಾಗೂ ವ್ಯಾಟ್ ಗಳನ್ನ ಇನ್ಕ್ರೀಸ್ ಮಾಡ್ತಾರೆ. ಆದ್ರೆ ಸಿಲಿಂಡರ್ ಬೆಲೆಗಳಲ್ಲಿ ನಾವು ಇಳಿಕೆಯನ್ನ ಕಳೆದ ಬಾರಿ ನೋಡಿದ್ವಿ. ಹತ್ತತ್ರ ಒಂದು $90, $100 ಪ್ರತಿ ಸಿಲಿಂಡರ್ಗೆ ನಾವು ನ್ಯಾಚುರಲ್ ಗ್ಯಾಸ್ ಅಥವಾ ಏನು ಗ್ಯಾಸ್ ಬಳಕೆಯನ್ನ ಮಾಡ್ತೀವಿ ಅದರಲ್ಲಿ ಇಳಿಕೆ ಕಂಡ್ವಿ. ಆದ್ರೆ ಕಚ್ಚಾ ತೈಲದ ಬೆಲೆಗಳಲ್ಲಿ ಗ್ರಾಹಕರಿಗೆ ಭಾರಿ ಪ್ರಮಾಣದ ಇಳಿಕೆಯನ್ನ ನಾವು ಕಾಣದೇ ಇರಬಹುದು. ಏನೊಂದು $2, $3 ಪ್ರತಿ ಲೀಟರ್ನ ಇಳಿಕೆಯನ್ನ ನಿರೀಕ್ಷಿಸಿದ್ರು ಅದು ಬಂದ್ರೆ ಖಂಡಿತವಾಗ್ಲೂ ಅದನ್ನೇ ಕೂಡ ನಮ್ಮ ಗ್ರಾಹಕರು ಖುಷಿ ಪಡಬೇಕಾದಂತಹ ಸುದ್ದಿ ಅಂತ ಹೇಳ್ತೀನಿ. ಓಕೆ, ಈಗ ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ? ನಾವು ಎಷ್ಟರ ಮಟ್ಟಿಗೆ ತೈಲವನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಭಾರತದಲ್ಲಿ ಎಷ್ಟು ದಿವಸದವರೆಗೂ? ಇವಾಗ ನಾನು ನೋಡಿದ್ರೆ ಹತ್ತತ್ರ ಭಾರತ ದೇಶದಲ್ಲಿ 17 ದಿವಸಕ್ಕೆ ಬೇಕಾಗುವಷ್ಟು ಮಾತ್ರ ಸ್ಟೋರೇಜ್ ಕೆಪಾಸಿಟಿಯನ್ನ ಪರ್ ಡೇ ಯೂಸೇಜ್ ಏನಿದೆ ಅದನ್ನ 17 ಡೇಸ್ಗೆ ಖಂಡಿತವಾಗ್ಲೂ ಸ್ಟೋರೇಜ್ ಗಳನ್ನ ಉಪಯೋಗಿಸ್ಕೊಳೋ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ. ಈಗೇನು ಆಲ್ರೆಡಿ ಕಚ್ಚಾ ತೈಲದ ಬೆಲೆಗಳಲ್ಲಿ ನಿನ್ನೆ ನಾವು ಈ ದಿಢೀರ್ ಇಳಿಕೆಯನ್ನ ಕಂಡಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಆಯಿಲ್ ಮಿನಿಸ್ಟ್ರಿ ಎಸ್ಪೆಷಲಿ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಏನ್ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಗಳಿರುತ್ತೆ, BPCL ಆಗಿರ್ಬೋದು, HPCL ಆಗಿರ್ಬೋದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು, ಇವ್ರು ಎಲ್ಲರಿಗೂ ಹೇಳ್ತಾ ಇದ್ದಾರೆ ನೀವು ಇಂಥ ಸಮಯದಲ್ಲಿ ಏನ್ ನಿಮಗೆ ಹತ್ತತ್ರ $20 ಪ್ರತಿ ಬ್ಯಾರಲ್ಗೆ ಇವಾಗ ಕಚ್ಚಾ ತೈಲ ನಿಮಗೆ ಸಿಗ್ತಾ ಇದೆ, ಆ ರೇಟ್ಗಳಲ್ಲಿ ಖಂಡಿತವಾಗ್ಲೂ ತಗೊಂಡು ಶೇಖರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಈಗಿರುವಂತಹ ಲೇಟೆಸ್ಟ್ ಡೇಟಾ ಪ್ರಕಾರ ನಮ್ಮಲ್ಲಿ ಏನು ಕೆಪಾಸಿಟಿ ಇದೆ ಅದರ 56% ಕೆಪಾಸಿಟಿ ಆಲ್ರೆಡಿ ಫಿಲ್ ಆಗೋಗಿದೆ. ಅಂದ್ರೆ ನಿಮ್ಮ ಹತ್ರ ಏನಿವಾಗ ಉದಾಹರಣೆಗೆ 100 ಬ್ಯಾರೆಲ್ ಸ್ಟೋರ್ ಮಾಡುವಷ್ಟು ಕೆಪಾಸಿಟಿ ಇದ್ರೆ ಈಗ ಆಲ್ರೆಡಿ 56 ಬ್ಯಾರೆಲ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀರಾ. ಸೊ ಇನ್ನ ಮುಂದಿನ ದಿನಗಳಲ್ಲಿ ಇವತ್ತಿಂದ ಆಲ್ರೆಡಿ ಆಯಿಲ್ ಮಿನಿಸ್ಟ್ರಿ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಈ OMC ಅಥವಾ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ಬೇಗ ಬೇಗ ಈ ರೇಟ್ ಕಡಿಮೆ ರೇಟ್ಗಳಲ್ಲಿ ನಿಮಗೆ ಕಚ್ಚಾ ತೈಲ ಸಿಗ್ತಾ ಇದೆ, ನೀವು ಶೇಖರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈ ಸ್ಟೋರೇಜ್ ಕೆಪಾಸಿಟಿ ಏನಿದೆ ಅದನ್ನೇ ಇನ್ಕ್ರೀಸ್ ಮಾಡಬಹುದಾ ಅನ್ನೋದನ್ನು ಕೂಡ ಯೋಚನೆ ನಡೀತಾ ಇದೆ. ಈಗೇನ್ ಸ್ಟೋರೇಜ್ ಕೆಪಾಸಿಟಿ ಇರುವಂತಹ ಕೆಪಾಸಿಟಿಯನ್ನೇ ಇನ್ನೊಂದು 10-20%ಗೆ ಇನ್ಕ್ರೀಸ್ ಮಾಡಬಹುದಾ ಅನ್ನೋದನ್ನು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಮಿಡಿಯೇಟ್ ಆಗಿ ಸ್ಟೋರೇಜ್ ಕೆಪಾಸಿಟಿಯನ್ನ ಅಷ್ಟು ಬೇಗ ಇನ್ಕ್ರೀಸ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ನಾವು ಆಲ್ರೆಡಿ ಇಷ್ಟೊಂದು ಸ್ಟೋರೇಜ್ ಮಾಡ್ಕೊಂಡಿದೀವಿ. ಯಾವಾಗ ಹತ್ತತ್ರ ನೀವು ಸೆಪ್ಟೆಂಬರ್ 2019 ಇಸ್ವಿ, ನಾನು ಕೇವಲ ನಿಮ್ಗೆ ಹತ್ತತ್ರ ಒಂದು 7-8 ತಿಂಗಳ ಹಿಂದೆಗಡೆ ಹೋಗ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಸೆಪ್ಟೆಂಬರ್ 2019 ಇಸ್ವಿಯಲ್ಲಿ ಕಚ್ಚಾ ತೈಲ $65 ಪ್ರತಿ ಬ್ಯಾರಲ್ಗೆ ಟ್ರೇಡ್ ಆಗ್ತಾ ಇತ್ತು.
$65 ಪ್ರತಿ ಬ್ಯಾರೆಲ್ ಇಂದ ನಿಮಗೆ $30 ಪ್ರತಿ ಬ್ಯಾರೆಲ್ಗೆ ಬಂದಿದ್ದಾಕ್ಷಣವೇ ಕೂಡ ಇವರೆಲ್ಲರೂ ಕೂಡ ಕಡಿಮೆ ಆಗೋಯ್ತು ಅಂತ ಆಲ್ರೆಡಿ ಫಿಲ್ ಅಪ್ ಅನ್ನ ಮಾಡ್ಕೊಂತಾ ಬಂದಿದ್ದಾರೆ. ಇಷ್ಟೊಂದು ಕುಸಿತ ಆಗುತ್ತೆ ಅಂತ ಯಾರೂ ಕೂಡ ಖಂಡಿತವಾಗ್ಲೂ ಊಹಿಸಿರ್ಲಿಲ್ಲ. ಈಗ ಆಲ್ರೆಡಿ ಕೆಪಾಸಿಟಿ ಸ್ಟೋರೇಜ್ ಅನ್ನ ಇನ್ನ ಮುಂದುವರಿಸ್ಬಿಟ್ಟು ಹತ್ತತ್ರ 80-90% ಹೋಗಿ ಅಂತ ಹೇಳ್ತಿದ್ದಾರೆ. ಮೇವರೆಗೂ ಕೂಡ ಖಂಡಿತವಾಗ್ಲೂ ಈ ಲೋಯರ್ ಪ್ರೈಸಸ್ ಇದ್ರೆ ಬೈ ಮಾಡ್ತಾನೆ ಬರ್ತಾರೆ. ಆ ಸ್ಟೋರೇಜ್ ಅನ್ನ ಫುಲ್ ಹತ್ತತ್ರ 80-90-100% ಹತ್ತತ್ರ ಹೋಗುವ ಸಂದರ್ಭಗಳಿದೆ. ಅಷ್ಟೊತ್ತು ಒಳಗಡೆ ಮತ್ತಷ್ಟು ಇನ್ಕ್ರೀಸ್ ಅನ್ನ ಏನಾನ ಮಾಡ್ತಾರ, ಅದರ ಕಡೆನೂ ಕೂಡ ಆಲ್ರೆಡಿ ಆಯಿಲ್ ಮಿನಿಸ್ಟ್ರಿ OMC ಗಳ ಜೊತೆ ಮಾತುಕತೆಯನ್ನ ಇವತ್ತು ಆಲ್ರೆಡಿ ಮಾಡಿ ಅದನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ರುದ್ರಮೂರ್ತಿ ಅವರು, ನಾವು ನಮ್ಮ ಎರಡನೇ ಪ್ರಶ್ನೆಗೆ ಸಮಗ್ರವಾಗಿ ನಾವು ಉತ್ತರವನ್ನು ಕಂಡುಕೊಂಡ್ವಿ ಅನಿಸುತ್ತೆ. ಯಾಕಂದರೆ ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಗ್ರಾಹಕರಿಗೆ ಅದರ ಲಾಭಾಂಶ ಟ್ರಾನ್ಸ್ಫರ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ನೀವು ಹೇಳಿದಾಗೆ ಕೇಂದ್ರ ಸರ್ಕಾರಗಳು ಮನಸ್ಸು ಮಾಡಿದರೆ ಮಾತ್ರ ಆಗುತ್ತೆ, ರಾಜ್ಯ ಸರ್ಕಾರ ಮನಸ್ಸು ಮಾಡಿದರೆ ಮಾತ್ರ ಆಗುತ್ತೆ ಅನ್ನುವಂಥದ್ದು. ಖಂಡಿತ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡೋದಕ್ಕೆ ಈಗಿರುವ ಸಂದರ್ಭವನ್ನ ತಾವು ಯೋಚನೆ ಮಾಡಿ. ಕರೋನಾ ವೈರಸ್ ಬಂದಿರೋದ್ರಿಂದ ಇದು ಬರೀ ಭಾರತ ದೇಶದ ಪ್ರಾಬ್ಲಮ್ ಅಲ್ಲ, ಇಡೀ ವಿಶ್ವದ ಪ್ರಾಬ್ಲಮ್ ಆಗಿದೆ. ಇದರಿಂದ ಭಾರತ ದೇಶದಲ್ಲಿ ಲಾಕ್ ಡೌನ್ ಮಾಡಿರೋದ್ರಿಂದ 40,000 ಕೋಟಿ ರೂಪಾಯಿಗಳು ಪ್ರತಿ ದಿವಸಕ್ಕೆ ನಿಮಗೆ ನಷ್ಟ ಆಗ್ತಾ ಇದೆ. ಒಂದು ದಿವಸ ನೀವು ಲಾಕ್ ಡೌನ್ ಮಾಡಿದ್ರೆ 40,000 ಕೋಟಿ ಲಾಸ್ ಮಾಡ್ಕೊಂತಾ ಇದ್ದೀರಾ. ಈಗ ಆಲ್ರೆಡಿ ಮಾಡಿರುವಂತಹ ಸಂಪೂರ್ಣ ಲಾಕ್ ಡೌನ್ ಅನ್ನ ನೀವು ಮೇ 3ನೇ ತಾರೀಕುವರೆಗೂ ಏನ್ ಲಾಕ್ ಡೌನ್ ಇದೆ ಅಲ್ಲಿವರೆಗೂ ತಾವು ಲೆಕ್ಕ ಹಾಕಿದ್ರೆ ಹತ್ತತ್ರ 15 ಲಕ್ಷ ಕೋಟಿ ರೂಪಾಯಿಗಳು ಭಾರತ ದೇಶಕ್ಕೆ ಆಗ್ತಿರುವಂತ ನಷ್ಟ. ಈ 15 ಲಕ್ಷ ಕೋಟಿ ಒಂದ್ ಕಡೆ ನಷ್ಟ ಆಗ್ತಾ ಇದೆ ನಿಮಗೆ. ಇದಕ್ಕೆ ಲಕ್ಕಿಯಾಗಿ ಗವರ್ಮೆಂಟ್ ಏನ್ ಸಿಗ್ತಾ ಇದೆ ಅಂದ್ರೆ ಈ ಕಚ್ಚಾ ತೈಲದ ಬೆಲೆಯಲ್ಲಿ ಏನ್ ಇಳಿಕೆ ಆಗ್ತಾ ಇದೆ ಅದರಿಂದ ಆಗುವಂತಹ ಲಾಭಾಂಶದಿಂದ ಈ 15 ಲಕ್ಷ ಕೋಟಿ ರೂಪಾಯಿಗಳ ನಷ್ಟ ಏನಿದೆ ಅದನ್ನ ಒಂಚೂರು ತೂಗಿಸಬಹುದು. ಇದನ್ನ ಗ್ರಾಹಕರಿಗೆ ನೇರವಾಗಿ ಕೊಟ್ಬಿಡ್ತು ಅಂದ್ರೆ ಆಲ್ರೆಡಿ ಈಗಿರುವಂತಹ ಟ್ರಬಲ್ ಟೈಮ್ಸ್ ಅಲ್ಲಿ ಅದನ್ನ ನರೇಂದ್ರ ಮೋದಿ ಇದಾರೆ ಅಂತ ಹೇಳ್ತಾ ಇಲ್ಲ ಅಲ್ಲಿ ನೀವು ಕಾಂಗ್ರೆಸ್ ಗವರ್ಮೆಂಟ್ ತಗೊಳ್ಳಿ, ಯಾವುದೇ ಒಂದು ಸರ್ಕಾರ ತಗೊಳ್ಳಿ, ನಾನೇ ಇದ್ರೂ ಕೂಡ ಸರ್ಕಾರದಲ್ಲಿ ಇದು ನನಗೆ ಒಂಥರ ಲಕ್ಕಿ ಬೆನಿಫಿಟ್ ಅಂತ ಯೋಚನೆ ಮಾಡ್ತೀನಿ ಹೊರತು ಇದನ್ನ ಗ್ರಾಹಕರಿಗೆ ಕೊಡುವಂತ ಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಇಲ್ಲ. ಈಗ ಆಲ್ರೆಡಿ ನಮ್ಮ ಫಿಸಿಕಲ್ ಡೆಫಿಸಿಟ್ ಏನಿದೆ ಅದು ಹತ್ತತ್ರ 4% ಆಫ್ GDP ಇಲ್ಲ 5% ಆಫ್ GDPಗೆ ಹೋಗಬಹುದಾ ಅನ್ನುವ ಲೆಕ್ಕಾಚಾರಗಳು ನಡೀತಾ ಇದೆ. ಇಂತಹ ಕಷ್ಟವಾದಂತಹ ಪರಿಸ್ಥಿತಿಯಲ್ಲಿ ಇದನ್ನ ನೇರವಾಗಿ ಗ್ರಾಹಕರಿಗೆ ಕೊಡೋದು ಕಷ್ಟ ಆಗತ್ತೆ. ಹಾಗೂ ಗ್ರಾಹಕರಿಗೆ ನೀವು ನೇರವಾಗಿ ಕೊಟ್ಟರೂ ಕೂಡ ಗ್ರಾಹಕರು ಎಲ್ಲಿ ಮನೆ ಬಿಟ್ಟು ಹೊರಗಡೆ ಹೋಗಕ್ ಆಗೋದೇ ಇಲ್ಲ. ನೀವು ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಕಡಿಮೆ ಮಾಡಿದ್ರು ಕೂಡ ಜನ ಓಡಾಡಕ್ ಆಗಲ್ಲ ಅಂದ್ರೆ ಅದರಿಂದ ಅವ್ರಿಗೆ ನೇರವಾಗಿ ಬೆನಿಫಿಟ್ ಆಗಲ್ಲ. ಕರೆಕ್ಟ್. ಅಂದ್ರೆ ಈಗ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ನಗದು ರೂಪದಲ್ಲಿ ಬರುವಂತಹ ಲಾಭಾಂಶ ಈ ಇಂಧನ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ. ಹಾಗಾಗಿ ಸದ್ಯಕ್ಕೆ ಅದನ್ನ ಏರಿಸದೆ ಹಾಗೆ ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋದರೆ ತನ್ನ ಆರ್ಥಿಕ ಸ್ಥಿತಿಯನ್ನು ಸದೃಢಪಡಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳಿದ್ರಿ. ಧನ್ಯವಾದಗಳು ರುದ್ರಮೂರ್ತಿಯವರು. ಎರಡನೇ ಪ್ರಶ್ನೆಗೆ ನಾವು ಬಹುತೇಕವಾಗಿ ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಈಗ ಮೂರನೇ ಪ್ರಶ್ನೆಯನ್ನು ಮುಂದಿಟ್ಕೊಂಡು ನಾವು ಚರ್ಚೆ ಮಾಡೋದಾದರೆ, ಈ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಈ ಕರೋನಾ ಹಿನ್ನೆಲೆಯಲ್ಲಿ ಏನಿದೆ ಇಡೀ ದೇಶದ ಬಹುತೇಕ ರಾಷ್ಟ್ರಗಳಲ್ಲಿ ಲಾಕ್ಡೌನ್ ಉಂಟಾಗಿದೆ. ಇದರಿಂದ ಅರಬ್ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾವ. ಅಲ್ಲಿರುವಂತಹ ಏನು ಕ್ರೂಡ್ ಆಯಿಲ್ ಏನಿದೆ ಅದು ವಿಶ್ವದಲ್ಲಿ ಮಾರಾಟ ಆಗದೇ ಇದ್ರೆ ಆ ದೇಶಗಳ ಸ್ಥಿತಿಗತಿ ಏನಾಗಬಹುದು ಸರ್? ಖಂಡಿತ ನೋಡಿ, ನಾವು ಇಷ್ಟು ದಿವಸ ಬರೀ ಏನು ಅಂದ್ರೆ ಒಬ್ಬ ಇಂಡಿವಿಜುವಲ್ ಖಂಡಿತ ಇನ್ಸಾಲ್ವೆಂಟ್ ಆಗ್ಬೋದು ಅಂತ ಹೇಳ್ತಾ ಇದ್ವಿ. ಅಂದ್ರೆ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ, ಅವನಿಗೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದ ಆದಾಯ ಬರಲಿಲ್ಲ ಅಂದ್ರೆ ಅವನಿಗೆ ಸಾಲಗಳೇನ ಮಾಡಿದ್ದೆ ಅದು ಜಾಸ್ತಿ ಆಗ್ತಾ ಇದೆ ಅಂದಾಗ ಅವನು ಇನ್ಸಾಲ್ವೆಂಟ್ ಆಗ್ಬೋದು. ಆದ್ರೆ ಈಗಿರುವ ಪರಿಸ್ಥಿತಿ ಕರೋನಾ ವೈರಸ್ ಯಾವ ತರ ಇದೆ ಅಂದ್ರೆ ಪ್ರಪ್ರಥಮ ಬಾರಿಗೆ ಇಡೀ ವಿಶ್ವದಲ್ಲಿ ಇಂತಹ ಸ್ಥಿತಿಯನ್ನ ಹಿಂದೆನೂ ಕೂಡ ವಿಶ್ವ ನೋಡಿಲ್ಲ. ಇದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. 1929ನೇ ಇಸ್ವಿಯಲ್ಲಿ ಗ್ರೇಟ್ ಡಿಪ್ರೆಷನ್ ಆಯಿತು. ಇಡೀ ವಿಶ್ವವೇ ತಲ್ಲಣಗೊಂಡು ಭಾರಿ ಪ್ರಮಾಣದ ಹೊಡೆತ ಆರ್ಥಿಕ ಪರಿಸ್ಥಿತಿಯಲ್ಲಿ 1929ನೇ ಇಸ್ವಿಯಲ್ಲಿ ಬಂದಿತ್ತು. ಅದಾದ ನಂತರ ಅಂತಹ ಪ್ರಮಾಣದ ದೊಡ್ಡ ಹೊಡೆತ ಇವಾಗ ಆಗ್ತಾ ಇರೋದು ಅಂದ್ರೆ ಹತ್ತತ್ರ ನಾನು ಹೇಳ್ತಾ ಇದ್ದೀನಿ 90 ವರ್ಷದಲ್ಲಿ ಇಂತಹ ದೊಡ್ಡ ಹೊಡೆತ ಆರ್ಥಿಕ ಪರಿಸ್ಥಿತಿಯಲ್ಲಿ ಇಡೀ ವಿಶ್ವಕ್ಕೆ ಯಾವತ್ತೂ ಬಂದಿರಲಿಲ್ಲ. ಮತ್ತೊಂದು ತಾವು ಗಮನಿಸಬೇಕು, 1929 ಡಿಪ್ರೆಷನ್ ಆದಾಗ ಲಾಕ್ ಡೌನ್ ಆಗಿರಲಿಲ್ಲ, ಕಾರ್ಖಾನೆಗಳೆಲ್ಲ ಮುಚ್ಚಿರ್ಲಿಲ್ಲ, ಹರಡಿಕೆ ಆಗ್ತಿರ್ಲಿಲ್ಲ ಯಾವುದೇ ರೀತಿಯಲ್ಲಿ. ಈಗ ಹೇಗಾಗಿದೆ ಅಂದ್ರೆ ಇನ್ನ ಉತ್ತರ ಸಿಕ್ಕಿಲ್ಲ ನಮಗೆ. ಈಗಿರುವ ಪ್ರಾಬ್ಲಮ್ ಅನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಮೇ 3ನೇ ತಾರೀಕುವರೆಗೂ ಲಾಕ್ ಡೌನ್ ಅನ್ನ ಎಕ್ಸ್ಟೆಂಡ್ ಮಾಡ್ತಿದ್ದೀವಿ.
ಸಿಂಗಾಪುರ್ ಆಲ್ರೆಡಿ ಹೇಳಿದೆ ಜೂನ್ 1ನೇ ತಾರೀಕುವರೆಗೂ ನಾವು ಲಾಕ್ಡೌನ್ ಅನ್ನ ಮುಂದುವರಿಸ್ತಿದೀವಿ ಅಂತ. ಇದರ ಅರ್ಥ ಏನಾಗುತ್ತೆ ಅಂದ್ರೆ ಮೇ 3ನೇ ತಾರೀಕು ಆದ್ಮೇಲೆ ಇನ್ನ ನಮ್ಗೆ ಕರೋನಾ ವೈರಸ್ಗೆ ಸಂಪೂರ್ಣವಾದಂತಹ ಮದ್ದು ಯಾವುದೇ ರೀತಿಯಲ್ಲಿ ಸಿಗ್ತಾ ಇಲ್ಲ. ಇಡೀ ವಿಶ್ವಕ್ಕೆ ಇರುವಂತಹ ಪ್ರಾಬ್ಲಮ್ ಇದು. ಆದ್ರೆ ನಮ್ಮ ದೇಶ ಅಥವಾ ಅಮೆರಿಕ ದೇಶ, ಕೆಲವು ಚೀನಾ ಆಗಿರ್ಬೋದು, ಇವ್ರು ಎಲ್ಲರೂ ಕೂಡ ಆಯಿಲ್ ಪ್ರೈಸಸ್ ಮೇಲೆ ನಡೆಯುವಂತಹ ದೇಶ ಅಲ್ಲ. ಅದೇ ನೀವು ಒಪೆಕ್ ದೇಶಗಳನ್ನ ತಗೊಂಡ್ರೆ ಅಥವಾ ಅಲ್ಲಿ ನೀವು ಸೌದಿ ಅರೇಬಿಯಾ, ಈ ರಷ್ಯಾ ಇವ್ರನ್ನೆಲ್ಲ ತಗೊಳೋದಾದ್ರೆ ಇವ್ರ ದೇಶ ನಡೆಯೋದೇನೆ ಎರಡರಿಂದ, ಒಂದು ಆಯಿಲ್ ಪ್ರೈಸಸ್ ಇಂದ, ಎರಡನೇದು ಟೂರಿಸಂ ಇಂದ. ಈಗ ಸಂಪೂರ್ಣವಾಗಿ ಟೂರಿಸಂ ಬಂದಾಗಿದೆ ಹಾಗೂ ಆಯಿಲ್ ಪ್ರೈಸಸ್ ಭಾರಿ ಪ್ರಮಾಣದ ಕುಸಿತವನ್ನ ಕಂಡಿದೆ. ಈ ದೇಶಕ್ಕೆ ಟ್ಯಾಕ್ಸ್ ಗಳ ಮುಖಾಂತರ ಈ ದೇಶ ನಡೆಯೋದಿಲ್ಲ. ಈ ದೇಶ ನಡೆಯೋದೇನೆ ಕಚ್ಚಾ ತೈಲದ ಬೆಲೆಗಳು ಹಾಗೂ ನಾನು ಹೇಳ್ದಂಗೆ ಟ್ರಾವೆಲ್ ಅಂಡ್ ಟೂರಿಸಂ ಇಂದ ನಡೆಯುತ್ತೆ. ಇದು ಎರಡೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ದೇಶಗಳೇ ದಿವಾಲಿ ಹೇಳುವಂತಹ ಪರಿಸ್ಥಿತಿ ಪ್ರಪ್ರಥಮ ಬಾರಿಗೆ ನಾವು ಕಂಡ್ರೂ ಕೂಡ ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಸೊ ಇದು ಭಾರಿ ಪ್ರಮಾಣದ ಹೊಡೆತವನ್ನ ಒಪೆಕ್ ರಾಷ್ಟ್ರಗಳಿಗೆ ಕೊಡುತ್ತೆ. ದೇಶಗಳು ದಿವಾಲಿ ಹೇಳುವಂತಹ ಪರಿಸ್ಥಿತಿ ಪ್ರಪ್ರಥಮ ಬಾರಿಗೆ ನೋಡುವಂತಹ ಪರಿಸ್ಥಿತಿ ಬಂದ್ರೂ ಕೂಡ ಆಶ್ಚರ್ಯ ಪಡೋದು ಬೇಕಾಗಿಲ್ಲ ಅಂತ ಹೇಳ್ತೀನಿ. ಓಕೆ, ಒಂದ್ ವೇಳೆ ಆ ದೇಶಗಳು ಬ್ಯಾಂಕ್ರಪ್ಟ್ ಆಗುವಂತಹ ಹಂತ ತಲುಪಿದ್ರೆ ವಿಶ್ವ ಬ್ಯಾಂಕಿನ ಜವಾಬ್ದಾರಿ ಏನು? ವಿಶ್ವ ಬ್ಯಾಂಕ್ ಆ ದೇಶಗಳ ನೆರವಿಗೆ ಯಾವ ರೀತಿ ನಿಲ್ಬೇಕಾಗುತ್ತೆ? ಖಂಡಿತ ಅಲ್ಲೇನಾಗುತ್ತೆ ಅಂದ್ರೆ ನೀವು ಹೇಳ್ದಂಗೆ ವರ್ಲ್ಡ್ ಬ್ಯಾಂಕ್ಗಳಾಗಿರ್ಬೋದು ಹಾಗೂ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಗಳಾಗಿರ್ಬೋದು, ಇವರು ಬೇರೆ ಬೇರೆ ಎಲ್ಲಿ ಅವ್ರಿಗೆ ಖಂಡಿತ ಜಾಯಿನ್ ಆಗಿರ್ತಾರೆ ಆ ದೇಶಗಳು, ಅವ್ರು ಖಂಡಿತವಾಗ್ಲೂ ಅವರಿಂದ ಆರ್ಥಿಕ ನೆರವನ್ನ ಹೆಲ್ಪ್ ಅನ್ನ ಪಡ್ಕೋಬೇಕಾಗತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಎಷ್ಟು ಅಂತ ಆರ್ಥಿಕ ನೆರವನ್ನ ಪಡ್ಕೊಂತೀರಾ, ಆಮೇಲೆ ಎಷ್ಟು ದೇಶಗಳಿಗೆ ಅಂತ ಆರ್ಥಿಕ ನೆರವನ್ನ ಕೊಡೋದಕ್ಕಾಗತ್ತೆ. ಹಾಗೂ ಬೇಕಾಬಿಟ್ಟು ಎಷ್ಟಂದ್ರಷ್ಟು ನಾವು ನೋಟ್ಗಳನ್ನ ಪ್ರಿಂಟ್ ಮಾಡ್ತೀವಿ, ಇದರಿಂದ ಆರ್ಥಿಕ ಪರಿಸ್ಥಿತಿ ಹಿಂಜರಿತದಿಂದ ಹೊರಗಡೆ ಬರ್ತೀವಿ ಅನ್ನೋದೆಲ್ಲ ಸುಳ್ಳಾಗತ್ತೆ. ನೋಡಿ, ವೆನಿನ್ಸುಲಾ ಆಗಿರ್ಬೋದು, ಅದೇ ತರ ಜಿಂಬಾಬ್ವೆ ಆಗಿರ್ಬೋದು, ಇವರು ಏನ್ ಅನ್ಕೊಂಡ್ಬಿಟ್ರು ಅಂದ್ರೆ ಚೆನ್ನಾಗಿ ನೋಟ್ ಪ್ರಿಂಟ್ ನಾವೇ ಮಾಡ್ಕೋಬಿಡೋಣ, ಜನಕ್ಕೆ ಹಂಚ್ಬಿಡೋಣ, ನಾವು ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಡೆ ಬರ್ತೀವಿ ಅಂತ ಇವ್ರು ಮಾಡ್ಬಿಟ್ಟು ಅಲ್ಲಿ ಇನ್ಫ್ಲೇಷನ್ ಎಷ್ಟು, ಹಣದುಬ್ಬರ ಎಷ್ಟು ಏರಿಕೆ ಆಯಿತು ಅಂದ್ರೆ ನೀವು 1 ಪೌಂಡ್ ಬ್ರೆಡ್ ತರಬೇಕು ಅಂದ್ರೆ ದುಡ್ಡನ್ನ ನೀವು ಬ್ಯಾಗಲ್ಲಿ ಎತ್ಕೊಂಡು ಹೋಗ್ಬೇಕು. ಗೋಣಿ ಚೀಲದಲ್ಲಿ ನೀವು ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ಅಂಗಡಿಗೆ ಅಷ್ಟೊಂದು ದುಡ್ಡು ಕೊಟ್ಟು ಬರೀ 1 ಪೌಂಡ್ ಬ್ರೆಡ್ ತರುವಂತಹ ಪರಿಸ್ಥಿತಿ ವೆನಿನ್ಸುಲಾ ಅಥವಾ ಜಿಂಬಾಬ್ವೆಗೆಲ್ಲ ಆಲ್ರೆಡಿ ಬಂದಿರೋದನ್ನ ನಾವು ನೋಡಿದೀವಿ. ಹಾಗಾಗಿ ಇಂತಹ ಪರಿಸ್ಥಿತಿಯಿಂದ ಹೊರ ಬರಬೇಕು ಅಂದ್ರೆ ಕಚ್ಚಾ ತೈಲದ ಬೆಲೆಗಳಲ್ಲಿ ನಾವು ಅಟ್ಲೀಸ್ಟ್ ಈಗೇನು $20 ಪ್ರತಿ ಬ್ಯಾರಲ್ಗೆ ಬ್ರೆಂಟ್ ಕ್ರೂಡ್ ಟ್ರೇಡ್ ಆಗ್ತಾ ಇದೆ, ಇದೇ ರೇಟು ಅಥವಾ ಇನ್ನೊಂಚೂರು ದಿವಸಗಳಲ್ಲಿ, ಇನ್ನೊಂದು 3 ತಿಂಗಳು 6 ತಿಂಗಳಲ್ಲಿ ಇದೇನಾನ ಇವಾಗ ಕರೋನಾ ವೈರಸ್ಗೆ ನಮಗೆ ಮದ್ದು ಬಂತು ಅಥವಾ ವಾಪಸ್ ಕಾರ್ಖಾನೆಗಳೆಲ್ಲ ಫಂಕ್ಷನ್ ಮಾಡಕ್ಕೆ ಶುರು ಮಾಡಿದ್ರು, ನಿಧಾನವಾಗಿ ಲಾಕ್ ಡೌನ್ ಅನ್ನ ಹಂತ ಹಂತವಾಗಿ ಸಡಿಲಗೊಳಿಸ್ತಾ ಬಂದಾಗ, ಬರೀ ಭಾರತ ದೇಶದಲ್ಲ ಇಡೀ ವಿಶ್ವದಲ್ಲಿ ನಿಧಾನವಾಗಿ ಯಾವಾಗ ಈ ಲಾಕ್ ಡೌನ್ ಅನ್ನ ಸಡಿಲಗೊಳಿಸ್ತಾ ಬರ್ತಾರೆ, ಕಾರ್ಖಾನೆಗಳು ಯಾವಾಗ ತಿರ್ಗಾ ಪುನರಾರಂಭಗೊಳ್ಳುತ್ತೆ, ಅದೆಲ್ಲ ನಡೆದಾಗ ಟ್ರಾನ್ಸ್ಪೋರ್ಟೇಷನ್ ತಿರ್ಗಾ ಶುರು ಆಗಬೇಕು, ತಿರ್ಗಾ ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಶುರು ಆಗಬೇಕು. ಇದೆಲ್ಲ ಆದಾಗ ಹಂತ ಹಂತವಾಗಿ ತಿರ್ಗಾ ಕಚ್ಚಾ ತೈಲದ ಬೆಲೆಗಳಲ್ಲಿ ಏನಾನ ಏರಿಕೆ ಕಂಡಾಗ ಮಾತ್ರ ಈ ದೇಶಗಳಲ್ಲಿ ಸುಧಾರಣೆ ಕಾಣಬಹುದೇ ಹೊರತು ಬೇರೆ ಯಾರೋ ಆರ್ಥಿಕ ನೆರವನ್ನ ಕೊಡ್ತಾರೆ ಅದರಿಂದ ನಾವು ಹೊರಗಡೆ ಬರ್ತೀವಿ ಅಂದ್ರೆ ಆರ್ಥಿಕ ನೆರವನ್ನ ವಾಪಸ್ ಕೊಡೋಷ್ಟು ಶಕ್ತಿನೂ ಕೂಡ ಇರಬೇಕಲ್ಲ. ಹಾಗೂ ನೀವು ಆಲ್ರೆಡಿ ಟ್ರಬಲ್ ಅಲ್ಲಿ ಇದ್ದೀರಾ, ಇಂಥ ಸಮಯದಲ್ಲಿ ಎಷ್ಟಂತ ಆರ್ಥಿಕ ನೆರವನ್ನ ಪಡಿತೀರಾ, ಹಾಗೂ ಅದು ಪಡ್ಕೊಳೋದಕ್ಕೆ ನೀವು ಕೊಲಾಟ್ರಲ್ ಕೊಡಬೇಕಾಗತ್ತೆ. ಅಥವಾ ಇವಾಗ ನೀವು ಒಂದು ಚಿನ್ನದ ವ್ಯಾಪಾರಿ ಹತ್ರ ಹೋಗ್ಬಿಟ್ಟು ಅಥವಾ ಒಬ್ಬ ಮಾರ್ವಾಡಿ ಹತ್ರ ಹೋಗ್ಬಿಟ್ಟು ನೀವು ಸಾಲ ಪಡಿಬೇಕು ಅಂದ್ರೆ ಚಿನ್ನ ಕೊಡಬೇಕು, ಇಲ್ಲ ಸುಮ್ಮನೆ ಸಾಲ ಕೊಡೋದಿಲ್ಲ ಮಾರ್ವಾಡಿ. ಇಲ್ಲೂ ಕೂಡ ದೇಶಗಳು ಈ ಆರ್ಥಿಕ ಪರಿಸ್ಥಿತಿಯಿಂದ ಎಸ್ಪೆಷಲಿ ಒಪೆಕ್ ರಾಷ್ಟ್ರಗಳು ಹೊರಗಡೆ ಬರಬೇಕು ಅಂದ್ರೆ ನಿಧಾನವಾಗಿ ಲಾಕ್ ಡೌನ್ ಎಲ್ಲ ಆಚೆ ಬರಬೇಕಾಗತ್ತೆ, ಅಥವಾ ಸಡಿಲಗೊಂಡುಬಿಟ್ಟು ಕಾರ್ಖಾನೆಗಳೆಲ್ಲ ವಾಪಸ್ ಬಂದು ಕರೋನಾ ವೈರಸ್ಗೆ ಮದ್ದು ಬಂದು ಈ ಕ್ರೂಡ್ ಆಯಿಲ್ ಪ್ರೈಸಸ್ಗಳು ವಾಪಸ್ ತಿರ್ಗಾ $30 $40ಗೆ ಚೇತರಿಕೆಯನ್ನ ಕಂಡಾಗ ಮಾತ್ರ ಇವ್ರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ನಾವು ಕಾಣಬಹುದು. ಓಕೆ, ಈ ಒಪೆಕ್ ರಾಷ್ಟ್ರಗಳು ಮತ್ತು ಈ ಸೌದಿ ಅರೇಬಿಯಾ ಮತ್ತು ರಷ್ಯಾಗಳ ನಡುವೆ ಯಾಕೆ ಈ ಶೀತಲ ಸಮರ? ಅವು ಯಾಕೆ ಒಂದಕ್ಕೊಂದು ಹೊಂದಾಣಿಕೆಯಲ್ಲಿಲ್ಲ? ಮತ್ತೆ ರೀಸನ್ ಏನು ಇದಕ್ಕೆ? ಯಾವ ರೀತಿ ಇಂಡಿಯಾ ಪಾಕಿಸ್ತಾನ ನಾವು ನೋಡ್ತೀವೋ ಅದೇ ರೀತಿ ಸೌದಿ ಅರೇಬಿಯಾ ಮತ್ತೆ ರಷ್ಯಾ ಅಂತ ಹೇಳ್ತಾ ಇದ್ದೀನಿ. ಅಲ್ಲೇನಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಯಾಕೆ ಬರುತ್ತೆ ಅಂದ್ರೆ ನಾನ್ ದೊಡ್ಡವನು ಅಂತ ಸೌದಿ ಅರೇಬಿಯಾ ಹೇಳಿದ್ರೆ ರಷ್ಯಾ ಇಲ್ಲ ನಾನ್ ದೊಡ್ಡವನು ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಇಷ್ಟು ದಿವಸ ಏನಾಗ್ತಾ ಇತ್ತು, ಬರೀ ಸಪ್ಲೈ ಸೈಡ್ ಅಲ್ಲಿ ಕಾಂಪಿಟೇಷನ್ ನಡೀತಾ ಇತ್ತು, ಆದ್ರೆ ಡಿಮಾಂಡ್ ಯಾವತ್ತೂ ಕಡಿಮೆ ಆಗಿರ್ಲಿಲ್ಲ. ಈ ಕರೋನಾ ವೈರಸ್ ಬಂದು ಲಾಕ್ ಡೌನ್ ಬಂದಾಗ ಏನಾಯ್ತು ಅಂದ್ರೆ ಸಂಪೂರ್ಣವಾಗಿ ಬೇಡಿಕೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆಯನ್ನ ನಾವು ಕಂಡಿದ್ದೀವಿ. ಹತ್ತತ್ರ 70% ಡಿಮಾಂಡ್ ಏನಿದೆ ಕ್ರೂಡ್ ಆಯಿಲ್ ಅದರಲ್ಲಿ ಇಳಿಕೆ ಬಂತು. ಆಮೇಲೆ ಒಂದ್ ಕಡೆ ಟ್ರಾನ್ಸ್ಪೋರ್ಟೇಷನ್ ಕಂಪ್ಲೀಟ್ ಬಂದಾಯಿತು, ಮತ್ತೊಂದ್ ಕಡೆ ಕಾರ್ಖಾನೆಗಳು ಕಂಪ್ಲೀಟ್ ಆಗಿ ಬಂದಾಯಿತು.
ಡಿಮ್ಯಾಂಡ್ ಏನಿತ್ತು ಆಯಿಲ್ ಪ್ರೊಡಕ್ಷನ್ಗೆ ಅದು 70% ಕಡಿಮೆ ಆದಾಗ ನೀವೇನೇ ಫೈಟ್ ಮಾಡಿದ್ರು ಕೂಡ ನೋಡಿ, ಒಂದು ಎಸ್ಟಿಮೇಟ್ ಹೇಳುತ್ತೆ ಹತ್ತತ್ರ 20 ರಿಂದ 25 ಮಿಲಿಯನ್ ಬ್ಯಾರೆಲ್ಸ್ಗಳು ಅಷ್ಟೊಂದು ಬೇಡಿಕೆಯನ್ನ ಪ್ರತಿ ದಿವಸಕ್ಕೆ ಇವಾಗ ಕಡಿಮೆ ಆಗಿದೆ ಈ ಲಾಕ್ ಡೌನ್ ಇಂದ. ಸೊ ಇದರಿಂದ ಏನು ಭಾರಿ ಪ್ರಮಾಣದ ಈ ಫೈಟಿಂಗ್ ನಡೀತಾ ಇತ್ತು, ಅದಕ್ಕೂ ಮುಖ್ಯವಾಗಿ ಇಲ್ಲಿ ಡಿಮ್ಯಾಂಡ್ ಕಡಿಮೆ ಆಗಿದೆ. ಸಪ್ಲೈ ಅಲ್ಲ ಮುಖ್ಯ ಕಾರಣ ಇದಕ್ಕೆ. ಈ ಡಿಮ್ಯಾಂಡ್ ಕಡಿಮೆ ಆಗಿರೋದ್ರಿಂದ, ಎಸ್ಪೆಷಲಿ ಲಾಕ್ ಡೌನ್ ಕಾರಣಗಳಿಂದ, ಇದರಿಂದ ಹೊರಗಡೆ ಬರೋದಕ್ಕೆ ಅವರಿಬ್ರು ಕಾಂಪಿಟೇಷನ್ ಏನು ಮಾಡ್ತಾ ಇದ್ದಾರೆ, ಅವ್ರು ಹೊಂದಾಣಿಕೆ ಇವಾಗ ಮಾಡಿದ್ರು ಕೂಡ ಇದರಿಂದ ಹೊರ ಬರೋದು ಅಷ್ಟು ಈಸಿ ಇಲ್ಲ ಅಂತ ಹೇಳ್ತೀನಿ. ಓಕೆ, ಈಗ ಈ ಅರಬ್ ರಾಷ್ಟ್ರಗಳಲ್ಲಿ ನಾವು ಹೆಚ್ಚಾಗಿ ತೈಲವನ್ನು ಆಮದು ಮಾಡ್ಕೊಳ್ಳೋದು ಅರಬ್ ರಾಷ್ಟ್ರಗಳ ಮೂಲಕವೇ. ಅಮೇರಿಕಾದಿಂದ ನಾವು ಅಷ್ಟಾಗಿ ಆಮದು ಮಾಡ್ಕೊಳ್ಳೋದಿಲ್ಲ. ಅರಬ್ ರಾಷ್ಟ್ರಗಳಿಗೂ ಮತ್ತು ಭಾರತ ದೇಶಕ್ಕೂ ಅತ್ಯಂತ ಒಳ್ಳೆಯ ಸಂಬಂಧ ಇದೆ. ಹಾಗಾಗಿ ಈಗ ಅಲ್ಲಿಯ ವಹಿವಾಟು ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಭಾರತಕ್ಕೆ ಅದರಿಂದ ಆಗುವಂಥ ಪರಿಣಾಮ ಏನು? ನನ್ನ ಪ್ರಕಾರ ಇಲ್ಲೇನಾಗುತ್ತೆ, ಸೌದಿ ಅರೇಬಿಯಾದಿಂದ ನಾವೇನು ಇವಾಗ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಹಾಗೂ ಇವಾಗ ಅಮೆರಿಕ ದೇಶದಲ್ಲಿ ನಮಗೆ ಕಚ್ಚಾ ತೈಲದ ಬೆಲೆಗಳು ಭಾರಿ ಪ್ರಮಾಣದ ಇಳಿಕೆ ಆಗಿದೆ. ಇಲ್ಲಿ ನಿಮಗೆ ಬ್ರೆಂಟ್ ಕ್ರೂಡ್ $20 ಪ್ರತಿ ಬ್ಯಾರಲ್ ಇದ್ರೆ, ನೈಮೆಕ್ಸ್ ಕ್ರೂಡ್ ಅನ್ನ ತಾವು ನೋಡೋದಾದ್ರೆ ಅಮೆರಿಕ ದೇಶದಲ್ಲಿ ಅವ್ರು ಕೊಡುವಂತಹ ಶೇಲ್ ಆಯಿಲ್ ಪ್ರೊಡಕ್ಷನ್ ನಾವೇನ್ ಹೇಳ್ತೀವಿ ಅದು ಕೇವಲ $1 ಪ್ರತಿ ಬ್ಯಾರಲ್ಗೆ ಸಿಗ್ತಾ ಇದೆ. ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಏನಂತ ನಾವು ಕರಿತೀವಿ ಅದು ಅಷ್ಟು ಈಸಿಯಾಗಿ ನಾವು ಅಮೆರಿಕದಿಂದ ಇಲ್ಲಿ ತಗೊಳೋದಕ್ಕೆ ಅಷ್ಟೊಂದು ಪ್ರಮಾಣದಲ್ಲಿ ಆಗೋದಿಲ್ಲ. ಹಾಗೂ ಇವಾಗ ನಾವು ಮುಂದಿನ ದಿನಗಳಲ್ಲಿ ಆತರ ಭಾರತ ಯೋಚನೆ ಮಾಡಿದ್ರು ಮಾಡಬಹುದು, ಹಾಗೂ ಅಲ್ಲಿ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಅನ್ಬಿಟ್ಟು ನಮಗಿರುವಂತಹ ಏನ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸ್ ಗಳಿದೆ ಅದನ್ನ ನಾವೇನ ಸರಿ ಮಾಡಿಕೊಂಡು, ಏನ್ ಅಗ್ರಿಮೆಂಟ್ ಗಳಿದೆ ಅದರಲ್ಲಿ ಏನಾನ ಬದಲಾವಣೆ ಮಾಡಿಕೊಂಡು ಭಾರತ ದೇಶ ಏನಾನ ಅಲ್ಲಿಂದನೂ ಕೂಡ ಇಂಪೋರ್ಟ್ ಮಾಡಬಹುದಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಆದ್ರೆ ಒಪೆಕ್ ರಾಷ್ಟ್ರಗಳಿಗೆ ಖಂಡಿತ ನಾವು ನೋಡೋದಾದ್ರೆ ಅವ್ರಿಗೆ ಭಾರಿ ಪ್ರಮಾಣದ ತೊಂದರೆ, ದಿವಾಳಿತನ ಅಂತ ದೇಶಗಳಿಗೂ ಕೂಡ ಬಂದ್ರೆ ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಇವ್ರಿಗೆ ಖಂಡಿತವಾಗ್ಲೂ ಭಾರಿ ಹೊಡೆತ ಬೀಳುತ್ತೆ. ಭಾರತ ದೇಶಕ್ಕೆ ನೇರವಾಗಿ ಇದರಿಂದ ತುಂಬಾನೇ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೂ ಭಾರತ ದೇಶದ GDP ನಾನು ಹೇಳ್ತಾ ಇದ್ದೆ 0 ರಿಂದ 2% ಆಗುತ್ತೆ. ಅದು ಈ ಫಿನಾನ್ಷಿಯಲ್ ಇಯರ್ಗೆ 2019-2020 ಇವಾಗ ನಾವೇನ್ ಮುಗಿಸ್ಬಿಟ್ಟು 2020-21 ನೋಡ್ತಿದೀವಿ. ಆದ್ರೆ ಅದಾದ ನಂತರ 2021-2022 ಇಸ್ವಿಗೆ ಅದೇ IMF ಹೇಳುತ್ತೆ ಭಾರತ ದೇಶ 7.4% GDP ಅನ್ನ ಕೊಡುತ್ತೆ ಅಂತ ಹೇಳ್ತಾ ಇದೆ. ಅಂದ್ರೆ ಇನ್ನೊಂದು ವರ್ಷ ನಾವೇನ ಭಾರತ ದೇಶ ತಡ್ಕೊಂಡ್ಬಿಟ್ಟು ಈ ಎಮರ್ಜೆನ್ಸಿಯನ್ನ ನಾವು ದಾಟ್ಬಿಟ್ರೆ, ಇನ್ 1 ಇಯರ್ ದಾಟಿದ್ರೆ ಅದಾದ ನಂತರ ಚೈನಾ ದೇಶಕ್ಕೆ ಹೋಗ್ತಿರುವಂತಹ ಎಲ್ಲಾ ಕಂಪನಿಗಳು ಭಾರತ ದೇಶಕ್ಕೆ ಬರ್ತಾ ಇದೆ. ಹಾಗೂ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ನಮ್ಮ GDP ಜಾಸ್ತಿ ಇರುತ್ತೆ. 7.4% GDP ನಾವು ಹೋಗ್ತೀವಿ. ಇದು ಒಂದು ವರ್ಷಕ್ಕೆ 0 ರಿಂದ 2% GDP ಏನ್ ಬರುತ್ತೆ ಅಂತ ಹೇಳ್ತಿದ್ದೀನಿ. ಅದರಿಂದ ಮುಂದಿನ ದಿನಗಳಲ್ಲಿ ನಮಗೆ ನೇರವಾಗಿ ಇದರ ಬೆನಿಫಿಟ್ಗಳು ದೀರ್ಘಾವಧಿಯಲ್ಲಿ ಬರುತ್ತೆ. ಓಕೆ, ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಈ ಕಚ್ಚಾ ತೈಲ ಬೆಲೆಯಿಂದ ಆಗುವಂತಹ ಪರಿಣಾಮ ಮತ್ತು ಭಾರತದಲ್ಲಿ ಇದರ ಲಾಭ ನೇರವಾಗಿ ಗ್ರಾಹಕರಿಗೆ ಆಗುತ್ತಾ, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೂ ಮತ್ತು ಕಚ್ಚಾ ತೈಲವನ್ನು ಪೂರೈಸುವಂಥ ರಾಷ್ಟ್ರಗಳ ನಡುವೆ ಏನಾಗಬಹುದು ಸಂಬಂಧ, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಮತ್ತು ಅದಕ್ಕೆ ಪರಿಹಾರಗಳನ್ನು ಸಹಿತ ಕಂಡುಕೊಂಡ್ವಿ. ಕಾರ್ಯಕ್ರಮದಲ್ಲಿ ಹಲವಾರು ತಜ್ಞರು ಮತ್ತು ರಾಜಕಾರಣಿಗಳು ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರು. ಇದು ಇವತ್ತಿನ ದಿಕ್ಸೂಚಿ ಕಾರ್ಯಕ್ರಮ. ನಾಳೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.